Hello students, welcome back to this video again. So actually I had made a video based upon the scheme of valuation, but I did not feel that more comfortable for you people. So I am remaking a good video for you by having two of the question papers of DSP and its scheme of valuation, right? The question paper scheme one is 18 EC 52, another one is 17 EC 52. But don't mind because your DSP question paper of your scheme has not come into existence yet, right? So for your DSP question paper, you are supposed to refer 18 EC 52 as well as 17 EC 52, right? At most 18 EC 52 is of a good one because 18 EC 52 syllabus is same as your syllabus, so no changes in the syllabus with respect to 18 EC 52 and yours, that is 21. I guess it's 21 EC 42 or 43 your subject. Okay, yeah. So now coming on to this particular question paper, so what you are supposed to do is that I can say I'll just make a still figure. So see here, we were discussing with respect to radix 2 DIT-FFT and this DIF-FFT, right? So let me see with respect to these two questions. So how your scheme of evaluation is going to work, because so what is that going to happen is the scheme of evaluation has been given to you because of two reasons. The very first reason is that so they'll provide you the result within 8 days, right? They'll provide you a result within 80 days, and so before applying for a evaluation, you must make sure that you check with the scheme of valuation, and once you clarify that I have written everything correct, right? ಸೊ ಇವಾಗ ನೀವು ಎಕ್ಸಾಮ್ ಬರ್ದಿದ್ದೀರಾ, ಸೊ ನಿಮ್ಗೆ 8 ದಿನಕ್ಕೆ ರಿಸಲ್ಟ್ ಬಂತು, ನಿಮಗೆ ಫೇಲ್ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಹತ್ರ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದ್ದಾಗ ಏನಾಗುತ್ತೆ, ನೀವು ಬರ್ದಿರೋ ಆನ್ಸರ್ಗೂ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ಗೂ ಚೆಕ್ ಮಾಡ್ಕೋಬಹುದು. ಯು ಕ್ಯಾನ್ ಹ್ಯಾವ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಯರ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಆಸ್ ವೆಲ್ ಆಸ್ ವಾಟ್ ದ ಆನ್ಸರ್ ಯು ಹ್ಯಾವ್ ರಿಟರ್ನ್. ಐ ಗೆಸ್ ನೀವು 8 ದಿನ ತನಕ ನೀವು ಏನು ಬರ್ದಿದ್ದೀರಾ ಅಂತ ನೆನ್ಪಿಟ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯು ನಾಟ್ ದಟ್ ಮಚ್ ಫೋರ್ಗೆಟ್ ಎವ್ರಿಥಿಂಗ್, ರೈಟ್? ನೀವು ಅಷ್ಟೊಂದು ಮರೆಯಲ್ಲ ಅಂತಾನು ಅನ್ಕೊಂಡಿದ್ದೀನಿ. ಸೊ 8 ದಿನ ತನಕ ನೀವೇನು ಬರ್ದಿದ್ದೀರೋ ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಒನ್ ಡಿಸ್ಅಡ್ವಾಂಟೇಜ್ ಏನು ಅಂತಾನೆ, ನಿಮಗೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಕೊಟ್ಟಿರ್ತಾನೆ ನಿಮಗೆ, ಬಟ್ ಏನು ಅಂತಂದ್ರೆ ನಿಮ್ದು ಆನ್ಸರ್ ಸ್ಕ್ರಿಪ್ಟ್ ಬರೋದು ಪ್ಲಸ್ ರಿವಾಲ್ಯೂಯೇಷನ್ ಎರಡು ಒಂದೇ ಟೈಮಿಗೆ. ಸೊ ನೀವು ಆನ್ಸರ್ ಸ್ಕ್ರಿಪ್ಟ್ ತರಿಸ್ಕೊಳ್ಳೋಕ್ಕೂ ರಿವಾಲ್ಯೂಯೇಷನ್ ಸಮಯದಲ್ಲೇ ಅಪ್ಲೈ ಮಾಡ್ತೀರಾ. ಸೊ ನಿಮಗೆ ಆನ್ಸರ್ ಸ್ಕ್ರಿಪ್ಟ್ ನಿಮಗೆ ಬರೋ ಟೈಮಲ್ಲಿ ನೀವು ಆಲ್ರೆಡಿ ರಿವಾಲ್ಯೂಯೇಷನ್ ಕೊಟ್ಬಿಟ್ಟಿರ್ತೀರಾ, ಅಲ್ಲಿ ರಿವಾಲ್ಯೂಯೇಷನ್ ಪ್ರೋಸೆಸ್ ಆಗ್ತಿರುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ನಿಮಗೆ. ಸೊ ನಿಮ್ಗೆ ಹಂಗೂ ಮರ್ತೋಗಿದ್ರು ನಿಮ್ ಜೊತೆ ಆನ್ಸರ್ ಸ್ಕ್ರಿಪ್ಟ್ ಇದ್ರೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಬಟ್ ಏನು ಅಂತಂದ್ರೆ ನಿಮ್ಗೆ ಆನ್ಸರ್ ಸ್ಕ್ರಿಪ್ಟ್ ಬರೋ ಹೊತ್ತಿಗೆ ರಿವಾಲ್ಯೂಯೇಷನ್ ಬಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇಟ್ ಇಸ್ ಲೈಕ್ ಯು ನೀಡ್ ಟು ರಿಮೆಂಬರ್ ಥಿಂಗ್ಸ್ ವಾಟ್ ಎವ್ ರಿಟರ್ನ್, ರೈಟ್? ನೀವು ರಿಸಲ್ಟ್ ಬರೋ ತನಕ ಏನ್ ಬರ್ದಿದ್ದೀರಾ ಅಂತ ನೀವು ನೆನ್ಪಿಟ್ಕೊಳ್ಳಿ. ಸೊ ನೀವು ಅದನ್ನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಜೊತೆಗೆ ಚೆಕ್ ಮಾಡಿದಾಗ ಸೊ ನೀವು ಬರ್ದಿರೋದು ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಸೊ ಇಫ್ ಇಟ್ ಇಸ್ ರೈಟ್, ವಾಟ್ ಎವರ್ ಯು ರಿಟರ್ನ್ ಇಸ್ ಮ್ಯಾಚಿಂಗ್ ವಿತ್ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ಇವ್ಯಾಲ್ಯೂಯೇಷನ್ and you can put some money on the 430 and over there, you can put that, right? Yeah. But if your answers are not matching with scheme of valuation, then you are supposed to drop your revaluation process and again practice for exam, right? That is why he has given you, because many people they will like, I have got some 12 marks or 13 marks, I'll apply for evaluation, all those things they'll do. So 12 ಕೊಟ್ಟಿದ್ದಾರೆ, ಇನ್ನ ಒಂದು how much for 21, 12 ಪ್ಲಸ್ 9 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ 9 ಮಾರ್ಕ್ಸ್ ಕೊಡ್ತಾನೆ. 12 ಕೊಟ್ಮೇಲೆ 9 ಕೊಡಲ್ವಾ ಅಂತ ಅಪ್ಲೈ ಮಾಡ್ತೀರಾ, ಆ ಥರ ಅಲ್ಲ. ಸೊ ಅದಕ್ಕೆ ಇವಾಗ ನಿಮಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಟ್ಟಿರೋದು, ರೈಟ್? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಸ್ ಗಿವನ್ ಟು ಚೆಕ್ ವಿತೌಟ್, ಅಂಡ್ ಒನ್ ಮೋರ್ ಥಿಂಗ್ ಇಸ್ ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಸೊ ರೈಟ್, ಈಗ ಕೊಟ್ಟಿರೋ ಕ್ವಶನ್ಸ್ಗೆ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಟ್ಟಾಗ ಸೊ ಅದೇ ಕಾನ್ಸೆಪ್ಟ್ ನಿಮಗೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಅಂದರೆ ನೆಕ್ಸ್ಟ್ ಸ್ಕೀಮ್ ಸ್ಟೂಡೆಂಟ್ಸ್ಗೂ ಕಂಟಿನ್ಯೂ ಆದಾಗ ಆ ಸ್ಟೂಡೆಂಟ್ಸು ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಚೆಕ್ ಮಾಡ್ಬೋದು. See, the scheme of valuation is 18/52, right? So now you people are having the syllabus say 21/42, right? I guess it says 42, I remember. So 43 is circuits and controls, yeah. So for you people, so what I can say, so nimge it is being given to you. So I'm sorry, the 21/42 students have the same syllabus as 18/52, right? So when they try to check with the 18/52 scheme of valuation, they'll get to know what answers to write, right? What answers I have to write, how to write my answers, and what are the evaluators expecting from our side with respect to this particular question which is being given from a ಪರ್ಟಿಕ್ಯುಲರ್ ಟಾಪಿಕ್, ರೈಟ್? ಅಷ್ಟೊಂದೆಲ್ಲ ನಿಮಗೆ ನೋಡೋಕೆ ಯೂಸ್ ಆಗುತ್ತೆ. ಇವಾಗ DIT-FFT ಮತ್ತೆ DIF-FFT ಇಲ್ಲೂ ಕೊಟ್ಟಿದ್ದಾನೆ, 4A and 4B, ಅದು ನಿಮಗೂ ಇದೆ.
ಇದು 18:52 ಅವ್ರ ಹತ್ರನೂ ಇದೆ ನಿಮಗೂ ಇದೆ ಅಲ್ವಾ. ಸೊ ಇವಾಗ ನೀವು ಈ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದ್ಸಲ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಗೆ ಬಂದು ನೋಡ್ಬೋದು. ನೀವು ನೋಡಿದಾಗ ಏನಾಗುತ್ತೆ, ಸೊ ನಿಮ್ಗೆ ಗೊತ್ತಾಗುತ್ತೆ ಈ ತರಾನೇ ನಾವು ಆನ್ಸರ್ಸ್ ಬರೀಬೇಕು. ಸಪೋಸ್ ರೈಟ್ ದ ಆನ್ಸರ್ಸ್ ಲೈಕ್ ದಿಸ್. ಅವರು ಇಂತಿಂತಾನೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಹತ್ರ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆಗ ನೀವು ಅವ್ರ ಎಕ್ಸ್ಪೆಕ್ಟೇಷನ್ಸ್ ನ ತಿಳ್ಕೊಂಡು ನೀವು ಹಾಗೆ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರಲ್ವಾ, ರೈಟ್. ಎಕ್ಸ್ಪೆಕ್ಟೇಷನ್ಸ್ ಡೋಂಟ್ ಚೇಂಜ್ ಎವ್ರಿ ಟೈಮ್. ಸೊ ಇವಾಗ ಅವರು ಕೆಲವೊಂದ್ಸತಿ ನಿಮ್ಗೆ ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ, ಹೀಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ, ಪ್ರತಿ ಸಲ ಇಲ್ಲ. ಸೊ ಸೇಮ್ ಎಕ್ಸ್ಪೆಕ್ಟೇಷನ್ಸ್ they will be having and you're going to meet the same expectations each and every time when you attempt this question, right? Yes, that is what is one thing. And so here 4A and 4B question. 4A question, develop 8-point DIT-FFT radix 2 algorithm and draw the signal flow graph, right? So signal flow graph pariri matte radix 2 DIT-FFT algorithm develop ಮಾಡಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, so see here, see this is the scheme of evaluation which is approved by VTU itself. You can see the signature, right? Yeah. So I'm showcasing this to you because I wanted to make sure that you people also understand what are the V2 people are trying, what are the V2 people are expecting, right? V2 people ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಸೊ ಅವಾಗ ನೀವು ಈಸಿಯಾಗಿ ಆನ್ಸರ್ಸ್ ಅಟೆಂಡ್ ಮಾಡ್ಬೋದು ಅಲ್ವಾ. ಸೊ ದಟ್ ಇಸ್ ವಾಟ್ ಇಸ್ ಮೈ ಮೋಟೋ ಅಂಡ್ ಪ್ಲೀಸ್ ಟ್ರೈ ಟು ಯೂಸ್ V2 ಸ್ಟೂಡೆಂಟ್ಸ್ only ಎಲ್ಲ ಉಪಯೋಗಿಸ್ಕೊಳ್ಳಿ, ಬೇರೆ ಯಾರು ಡೋಂಟ್ ಟ್ರೈ ಟು misuse this, right? Yeah, this is only for V2 students and V2 students neatagi ನೋಡ್ಕೊಳ್ಳಿ. So clean ಆಗಿ ಅರ್ಥ ಮಾಡ್ಕೊಳ್ಳಿ. Try to meet their expectations during the time of exams, right? ನಾವು ಇಷ್ಟೊಂದು ಹೇಳ್ತಾ ಇದೀವಿ, ಇಷ್ಟ ನೀವು ಮಾಡ್ಕೊಂಡ್ರೆ I guess you can easily crack your exams without fail, right? Yeah. So just a minute, I guess I'm missing something here, right? Yeah. 18 is 52, 5A, 5A, 6A, 6B. Just a minute students, I'm missing something here. I'm so sorry. Yeah, here. Okay. So here you can see that this is 4A question and 4B question, right? I'm telling you, please use this video without fail and don't make some issues out of it, right? Please do make use of this video to the utmost so that I'm trying to explain this to you, nothing else, right? What is asking and what I'm supposed to write. So the very first question stating that your general diagram for DIT-FFT, right? So you can see here that, so see here the n point DFT is decimated into 2 n by 2 point DFT and then each n by 2 point DFT is decimated into 2 n by 4 point DFTs, right? So ಏನು ಹೇಳ್ತಾ ಇದ್ದಾನೆ ಅವನಂದ್ರೆ, so n point DFT ನ n by 2 ಮಾಡ್ತೀರಾ. What is n by 2? n is 8 and 8 by 2 is 4. Once again that n by 2 point DFT is decimated to n by 4. What is n? n is what? 8. So what is your 8 by 4? Your 8 by 4 is equal to 2, right? Yeah. ಸೊ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾನೆ. ಮತ್ತೆ he is trying to tell that, so see here this is 3 marks and this is 3 marks. That means that equations and explanations for the above two, that is with respect to your n by 2, that is 4 point DFT, 8 point DFT and 2 point DFT ಗೆ explanations ಮತ್ತೆ equations ನ ನೀವು ಬರೆದ್ರೆ ನಿಮ್ಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಹೇಗೆ ಬರೀತೀರಾ ಅಂದ್ರೆ, ಸೊ ಸಾರಿ I'm sorry, see here ಹೇಗಿರತ್ತಂದ್ರೆ ನಾನು ನಿಮ್ಗೆ ಏನು ಹೇಳಿದ್ದೆ, 2 point DFT ಸಪ್ರೇಟ್ ಆಗಿ ಹೇಳ್ಕೊಟ್ಟಿದ್ದೆ, ಅದಕ್ಕೆ ನಾನು ಸಪ್ರೇಟ್ ಆಗಿ ಈಕ್ವೇಶನ್ ಬರೆದಿದ್ದೆ, ರೈಟ್? ಯಾ. ಸೊ ದಟ್ ಇಸ್ ವಾಟ್ ಇಸ್ ದೇ ಆರ್ ಸಪೋಸ್ ಟು write first. Then they are supposed to write the 4 point DFT, then the equations for 4 point DFT, and you are going to leave it. Then come back to 8 point DFT. Write the 8 point DFT diagram, equations for 8 point DFT, and then stop it and then combine all the three diagram and write one diagram, that is 8 point radix DIT-FFT, right? So ನಾನು very first problem ಮಾಡಿದ್ದೀನಿ. ನೀವು very first problem ನ ಚೆಕ್ ಮಾಡಿದ್ರೆ ನಾನು 2 point DFT ಸಪ್ರೇಟ್ ಆಗಿ ಬರ್ದಿದ್ದೀನಿ, ಅದಕ್ಕೆ ನಾನು ಈಕ್ವೇಶನ್ಸ್ ಬರ್ದಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಬಟ್ ಇಲ್ಲಿ ಸಾಲ್ವ್ ಬೇಕಾಗಿಲ್ಲ ಬಿಕಾಸ್ ಇಟ್ಸ್ ಅ ಜನರಲ್ ಡಯಾಗ್ರಾಮ್. ಯು ಹ್ಯಾವ್ ಟು ಎಂಡ್ ಅಪ್ ವಿತ್ ದ ಈಕ್ವೇಶನ್, ದಟ್ಸ್ ಇಟ್. ನೋ ನೀಡ್ ಆಫ್ ಫರ್ದರ್ ಕಂಟಿನ್ಯೂಯಿಂಗ್ ದಟ್, ರೈಟ್? ಅದಕ್ಕೆ ನೀವು 2 point DFT ಡಯಾಗ್ರಾಮ್ ಬರೀತೀರಾ, ಈಕ್ವೇಶನ್ ಬರೀತೀರಾ. 4 point DFT ಡಯಾಗ್ರಾಮ್ ಕಂಪ್ಲೀಟ್ ಆಗಿ ಬರೀತೀರಾ, ಪ್ರತಿಯೊಂದಕ್ಕೂ ಈಕ್ವೇಶನ್ ಬರೀತೀರಾ. ಔಟ್ಪುಟ್ ಹೇಗೆ ಬಂತು ಅನ್ನೋಕ್ಕೆ ಈಕ್ವೇಶನ್ಸ್ ನ ಹೇಳ್ಕೊಟ್ಟಿದ್ದೀನಲ್ವಾ, ಫಾರ್ ಯುವರ್ ವಾಟ್ ಐ ಕ್ಯಾನ್ ಸೇ
here V11 of 0, V11 of 1, V12 of 0, V12 of 1. For all that I have told you the equation for F1 of 0, F1 of 1, F1 of 2, F1 of 3 and F2 of 0 till F2 of 3. ಅದಕ್ಕೆ ಹೇಗೆ ಬಂತು ಅಂತ equation ಹೇಳಿದೀನಿ. And I have also told you for equations for x of 0 till x of 7. How did you get that? I have told you the equations, right? ಅಷ್ಟನ್ನು ಬರೀರಿ, right? And then at the last you are supposed to club all the 3 diagrams, right? The 2 point, the 4 point, the 8 point na club ಮಾಡಿ resultant ಬರ್ಸಿ, right? Yeah. you club and write it, and then what you're supposed to do is give some explanation for the above two, right? For these two you are going to give some explanation, right? That's for 4 point and 2 point. You're supposed to give some explanations, right? And reduce flow graph is for 4 marks here, right? So reduce flow graph on a complete diagram ಗೆ 4 marks ಇದೆ. ಈ explanation ಮತ್ತೆ ಇದಕ್ಕೆ 3 marks ಅನ್ನ ಹಂಚಿದ್ದಾರೆ, that is 6 marks ಹಂಚಿದ್ದಾರೆ, right? I'm sorry, that means that the separate writing. So ನೀವು separate ಆಗಿ ಏನು ಬರೀತೀರಾ 2, 4 and 8 point DFT along with the equation. So ಅದಕ್ಕೆ ನಿಮಗೆ ಏನು ಮಾಡಿದ್ದಾರೆ ಅಂತ ಅಂದ್ರೆ ಅವರು 6 marks ಇಟ್ಟಿದ್ದಾರೆ, complete diagram ಗೆ 4 marks ಇಟ್ಟಿದ್ದಾರೆ. So you're supposed to so you're supposed to make sure that you're going to write that without fail, right? You ಬರೀ full complete diagram ಬರೆದ್ರೆ see complete diagram na ನೀವು ಬರೆದ್ರೆ ಎಷ್ಟು ಸಿಗುತ್ತೆ 4 marks ಸಿಗುತ್ತೆ. ಬಟ್ ನೀವು explanation ಮತ್ತೆ equations along with the diagram ಬರೆದ್ರೆ ಎಷ್ಟು ಸಿಗುತ್ತೆ, so ನಿಮಗೆ 6 marks ಸಿಗುತ್ತೆ. or if you are not able to write the diagram, so ನಿಮಗೆ diagram ಬರೆಯೋಕೆ ಆಗ್ತಿಲ್ಲ ಅಂತಂದ್ರೆ ನೀವು ಏನು ಮಾಡಬಹುದು ಅಂದ್ರೆ ನಾನು ಹೇಳ್ತೀನಿ. so first ನೀವೇನು ಬರೀತೀರಾ, this is DFT ಅಲ್ವಾ, DIT-FFT ಅಲ್ವಾ. so ನೀವೇನು ಮಾಡಬೇಕಂದ್ರೆ first 2 point DFT ಅಂತ ಬರೀರಿ first, ಓಕೆನಾ, right? 2 point DFT and write the output of 2 point DFT. Output of 2 point DFT ಏನು first V11 of 0, correct? So V11 of 0 is equal to ಅಂತ ಬರೆದು equation ಬರೀರಿ. That equation what you get, the equation in the sense like how did you get V11 of 0? We told you, right? That is x of 0 plus omega a to the power of 0 into how much, x of 4, right? ನಾವು ಹೇಳಿದ್ವಲ್ವಾ x of 0 plus omega how much, omega 8 to the power of 0 into x of 4, right? ಇದು ಹೇಳಿದ್ವಲ್ಲ. so this is what is the equation, students. ಇದು equation, okay na? so here you can see that let's write v12 of 0, right? v12 of 0 ನ ಬರೆದ್ಬಿಟ್ಟು v12 of 0 ಗೆ ಏನು equation, ಈ ತರದೊಂದು equation ಹೇಳಿದ್ದೆ v12 of 0 ಗೆ, right? try to write that equation without fail, okay? ಅದೇ ತರ ಎಲ್ಲದಕ್ಕೂ ಬರೀರಿ till what, till v22 of 2, right? till v22 of 2 ಇದೇ ತರ ಬರೀರಿ. ಮತ್ತೆ just next come to 4 point DFT. so come to 4 point and write the explanation for this. explanation is very much important because ಅವರು explanation ಅಂತ mention ಮಾಡಿದ್ದಾರೆ. you can see here equations and explanation for the above two, right? yeah, explanation ಬರೀರಿ. so then come to explanation ಅಂದ್ರೆ ಏನಿಲ್ಲ, simple ಆಗಿ. so 2 point DFTs ಅಂದ್ರೆ ಹೇಗೆ 2 point DFT ಅಂತ, so n by 2 point DFT is divided into that is what I can say decimated into 2n by 4 point DFTs ಅಂತ ಏನು explanation ಬರೀರಿ. ಹೇಗೆ 2 point DFT ಆಗತ್ತೆ ಅನ್ನೋ explanation ನ ಬರೆದು so ನೀವು ಇದಿಷ್ಟು ಬರೀತೀರಾ. ಆಮೇಲೆ ಮತ್ತೆ come to 4 point DFT. so 4 point DFT ದು very first ಏನು ನಾವೇನು ಹೇಳಿದ್ವಿ, 4 point DFT ದು very first it is f1 of 0. so f1 of 0 ಹೇಗೆ ಬರ್ತಾ ಇದೆ, f1 of 0 is equal to that is v11 of 0 plus what I can say omega a to the power of 1 into 0, omega a to the power of 0 into what, v11 of, it is v12, what I can say v12 of 1, correct? no v12 of 0, I'm sorry, it is v12 of 0, right? like that you are supposed to write. ಈ ತರ equation ಬರೆದು ಮತ್ತೆ f1 of 1 ತಗೊಳ್ಳಿ, ಮತ್ತೆ f1 of 1 ಗೂ ಇದೇ ತರ equations ನ ಕ್ಲೀನ್ ಆಗಿ ಬರ್ಕೊಂಡು ಹೋಗ್ತೀರಾ till where you are supposed to write like this, till you are supposed to write till f2 of 3, right? f2 of 3 ತನಕನೂ ಇದೇ ತರ ಬರೀತೀರಾ, ಮತ್ತೆ explanation ಬರೀತೀರಾ. ಮತ್ತೆ come to 8 point DFT, do the same procedure as 2 and 4 point DFT what I told you now, right? 2 point DFT ಮತ್ತೆ 4 point DFT ಗೆ ನಾನು ಏನು ಹೇಳಿದ್ದೀನಿ ಇವಾಗ ಅದನ್ನೇ ನೀವು 8 point DFT ಗೂ ಮಾಡಿ. 8 point DFT ಅಂತ ಬರೀತೀರಾ,
8.DFT ದ ಔಟ್ಪುಟ್ ಏನು x of 0 ಅಂತ ಬರೀತೀರಾ. x of 0 ಹೇಗೆ ಬಂತು ಈಕ್ವೇಶನ್ ಇಲ್ಲೇನು ಬರ್ದಿದ್ದೀನಲ್ಲ f1 of 0ಗೆ ಅದೇ ತರ x of 0ಗೂ ಒಂದು ಈಕ್ವೇಶನ್ ನಾ ಹೇಳಿದೀನಿ, ಅದನ್ನ ನೀವು ಬರೀತೀರಾ. ಬರೆದು ಎಲ್ಲಿವರೆಗೂ ಬರೀತೀರಾ till x of 7 you're supposed to write and have an explanation and then come back to the completed diagram, right? Yeah, then you're supposed to write the reduced flow graph for 8.DIT-FFT algorithm, right? Yeah, ಅದನ್ನು ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ಪಕ್ಕದಲ್ಲೇ ಈಕ್ವೇಶನ್ ಬರೀರಿ, ರೈಟ್? ದಟ್ ಇಸ್ ಅ ವೆರಿ ಬೆಟರ್ ಪ್ರಾಕ್ಟೀಸ್, ರೈಟ್? ಅದು ನಿಮ್ಮ ಬೆಟರ್ ಪ್ರಾಕ್ಟೀಸ್ ಆಗತ್ತೆ, ರೈಟ್? ಯಾ, ಏನಕ್ಕೆ ಅಂತಂದ್ರೆ ಡಯಾಗ್ರಾಮ್ ಬರೋದು 2.DFT ಅದ್ರ ಪಕ್ಕದಲ್ಲೇ ನೀವು ಇನ್ಪುಟ್ ಪಕ್ಕದಲ್ಲೇ ಈಕ್ವೇಶನ್ಸ್ ಬರೆದ್ರೆ ಸೊ ದೆನ್ ಇಟ್ ವುಡ್ ಬಿ ಮೋರ್ ಹೆಲ್ಪ್ಫುಲ್. ನಿಮ್ಗೆ ಇನ್ನೂ ವೇಟೇಜ್ ಆಡ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ, ರೈಟ್? ಸೊ ಟ್ರೈ ಟು ಡೂ ದಟ್ ಆರ್ ಎಲ್ಸ್ ಇಫ್ ಯು ಹ್ಯಾವ್ ವೆರಿ ಲೆಸ್ ಟೈಮ್, ನಿಮ್ಮ ಹತ್ರ ಕಮ್ಮಿ ಟೈಮ್ ಇದೆ ಅಂತಂದಾಗ ಅಟ್ಲೀಸ್ಟ್ ನೀವು ಇಷ್ಟಾದ್ರೂ ಪ್ರಯತ್ನ ಮಾಡಿ, ರೈಟ್? ಫಾರ್ ಎಕ್ಸಾಂಪಲ್ ಇವಾಗ ನೀವು ಲಾಸ್ಟ್ಗೆ ಬರೀತೀರಾ ಅನ್ಕೊಳ್ಳಿ, ಇಷ್ಟೊಂದಿನ ಲಾಸ್ಟ್ಗೆ ಬರೀತೀರಾ ಬಿಕಾಸ್ ತುಂಬಾ ದೊಡ್ಡ ಅಂತ. ಸೊ ಹಾಗೆ ಬರೆಯೋರ್ಗೆ ನೀವೇನ್ ಮಾಡ್ತೀರಾ, ಸೊ ನಿಮ್ಗೆ ಅಕಸ್ಮಾತ್ ಟೈಮ್ ಕಡಿಮೆ ಇದೆ ಅನ್ನಿಸ್ದಾಗ ನಾನು ಈ 2.4.8 ಈಗ ಏನ್ ಹೇಳಿದೆ ಅದನ್ನ ಬರೀರಿ. ಇಫ್ ಯು ಹ್ಯಾವ್ ಸಫಿಷಿಯಂಟ್ ಅಮೌಂಟ್ ಆಫ್ ಟೈಮ್, so please do try to write the diagrams of 2. 4. and 8.DFT separately. ಸಫಿಷಿಯಂಟ್ ಟೈಮ್ ಇದ್ದಾಗ ಹಾಗೆ ಮಾಡಿ, ಟೈಮ್ ಕಮ್ಮಿ ಇದ್ದಾಗ ಡಯಾಗ್ರಾಮ್ ಬರೀದೆ ಬರೀ ಈಕ್ವೇಶನ್ ಬರೀರಿ ಸಾಕು 2.4.8. ಓಕೆನಾ? ಯಾ, so this is all I'm telling you for your benefit, right? ನಿಮ್ ಬೆನಿಫಿಟ್ ಗೋಸ್ಕರ we are trying to do many things, right? ಬಹಳಷ್ಟು ಜನಕ್ಕೆ ನಾವು when we were studying there was a scheme of valuation but it was not public, right? Scheme of valuation was not public. ಇವಾಗ ನಿಮಗೆ ಪಬ್ಲಿಕ್ ಇದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ರೈಟ್? ಎಲ್ಲರಿಗೂ ಕಳಿಸಿದ್ದಾರೆ V2 ಕಡೆಯಿಂದ. ಸೊ ಏನು ಕಳಿಸ್ತಿದ್ದಾರೆ, ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ಕಳಿಸ್ತಾ ಇರೋದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಕರೆಕ್ಟಾ? ಸೊ ನೀವು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಷ್ಟೋ ಜನ ಹೇಳ್ತಾರೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಕ್ ಮುಂಚೆ ಚೆಕ್ ಮಾಡಿ ಅಂತಾರೆ. ಬರೀ ಅದೊಂದಕ್ಕೆ ಅಲ್ಲ ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರೋದು. ನಿಮ್ ರಿವ್ಯಾಲ್ಯೂಯೇಷನ್ ಟೈಮಲ್ಲಿ ಚೆಕ್ ಮಾಡ್ಕೊಂಡು ನಾನು ಸರಿ ಇದೆಯಾ ತಪ್ಪಿದೆಯಾ ಹಾಕ್ಬೋದ ನೋಡಕ್ ಮಾತ್ರ ಅಲ್ಲ, ಫ್ಯೂಚರ್ಗೂ ಉಪಯೋಗಿಸ್ಕೊಳ್ಳಿ. ಯಾಕೆ ನೀವು ರಿವ್ಯಾಲ್ಯೂಯೇಷನ್ ಅಂತಾನೆ ಅನ್ಕೋತೀರಾ? ಇವಾಗ ನೋಡಿ ನಿಮ್ಗೊಂದು ಕ್ವಶನ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಗೊತ್ತಾಯ್ತು. ಸೊ ಇವಾಗ ಇದೇ ಕ್ವಶನ್ ನಿಮ್ ಎಕ್ಸಾಮ್ ಕೊಟ್ಟಾಗ, ಸೊ ನೀವು ಎಕ್ಸಾಮಿನೇಷನ್ ಬರೆಯಕ್ ಹೋದಾಗ ಸೊ ನಿಮ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಿಳ್ಕೊಂಡಿರ್ತೀರಾ, ಅರ್ಥ ಆಗಿರುತ್ತೆ ಅವ್ರ ಎಕ್ಸ್ಪೆಕ್ಟೇಷನ್ಸ್. ಸೊ ಅದನ್ನ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಮೀಟ್ ಮಾಡ್ತೀರಾ, ಆನ್ಸರ್ ಪೇಪರ್ ಅಲ್ಲಿ ಮೀಟ್ ಮಾಡ್ತೀರಾ ಅಲ್ವಾ? ಸೊ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಚೆಕಿಂಗ್ ವಿತ್ ರೆಸ್ಪೆಕ್ಟ್ ಟು ರಿವ್ಯಾಲ್ಯೂಯೇಷನ್ ಡ್ಯೂರಿಂಗ್ ರಿವ್ಯಾಲ್ಯೂಯೇಷನ್ ಟೈಮ್, ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಫಾರ್ ಎ ಫ್ಯೂಚರ್. ಸೊ ನೀವು ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ, ಓಕೆನಾ? ಯಾ, ಸೊ ಅದಕ್ಕೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಸೊ ಯಾವಾಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಬರುತ್ತೆ ಅದನ್ನ ದಯವಿಟ್ಟು ಆದಷ್ಟು ಟ್ರೈ ಟು ಶೇರ್ ಇಟ್ ಫಾರ್ ಮೆನಿ ಮೋರ್ ಪೀಪಲ್, ರೈಟ್? So I'll also share it to you on another day, right? Share it to many more people. So ನೀವು many more people ಯಾಕೆ ಶೇರ್ ಮಾಡಬೇಕು ಅಂತ ಅಂದ್ರೆ ಸೊ ಯಾರಾದ್ರೂ ಇನ್ ಫ್ಯೂಚರ್ ಯಾರಾದ್ರೂ ಈ ಸಬ್ಜೆಕ್ಟ್ ಎಕ್ಸಾಮ್ ಬರೆಯುವಾಗ ಅವ್ರಿಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಸಿಕ್ಕತ್ತೆ, ಅವರು ನೋಡ್ಬೋದಲ್ವಾ? ಸೊ ದಟ್ ಇಸ್ ವೈ. ಆರ್ ಎಲ್ಸ್ ಇಫ್ ಯು ವಾಂಟ್ ದಟ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ವಿತೌಟ್ ಫೇಲ್, ರೈಟ್? ಯಾ, ಶೋರ್. ಸೊ ನಿಮ್ಮ ವಿಡಿಯೋ ಗ್ರೂಪ್ಸ್ ಗಳಿದೆ ಟೆಲಿಗ್ರಾಮ್ ಅಲ್ಲಿ, ಇವನ್ ವಾಟ್ಸ್ಆಪ್ ಅಲ್ಲಿ, ಅಲ್ಲಿಗೆ ಶೇರ್ ಮಾಡ್ತಾರೆ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್, ರೈಟ್? ಚೆಕ್ ಔಟ್ ವಿತ್ ಆಲ್ ದ ವಿಡಿಯೋ ಗ್ರೂಪ್ಸ್ ದಟ್ ಯು ಹ್ಯಾವ್ ಇನ್ ದ ಟೆಲಿಗ್ರಾಮ್ ಆರ್ ಯುವರ್ ವಾಟ್ಸ್ಆಪ್, ಸೊ ವಿಲ್ ಗೆಟ್ ದೇರ್, ರೈಟ್? ಯಾ, ಸೊ ಅದಕ್ಕೆ ನೀವು ಆ ಥರನೂ ಥಿಂಕ್ ಮಾಡಿ ಇನ್ ಫ್ಯೂಚರ್ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಬಿಟ್ಟಿದ್ದಾರೆ ಅಂತ. ಸೊ ಅವ್ರು ಚೆಕ್ ಮಾಡ್ಕೊಳ್ತಾರೆ ಫಾರ್ ದೇರ್ ಸಬ್ಜೆಕ್ಟ್ ದೇ ವಿಲ್ ಚೆಕ್ ಇಟ್, ರೈಟ್? ಯಾ, ದಟ್ ಇಸ್ ವೈ ಇಟ್ ಇಸ್ ಶೋಕೇಸ್ ಟು ಯು ಟುಡೇ ಇನ್ ಅ ಕ್ಲೀನ್ ಮ್ಯಾನರ್, ರೈಟ್? ಯಾ, ಅಂಡ್ 4B ಕ್ವಶನ್ ಏನಿತ್ತು, 4B ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಯ 4B ಕ್ವಶನ್, n+1 ಅಂತ ಕ್ವಶನ್ ಕೊಟ್ಟಿದ್ದಾನೆ, ಕರೆಕ್ಟಾ? He's asked you a question, say n+1, yeah, here, I'm so sorry, okay, n+1 ಅಂತ ಕ್ವಶನ್ ಕೊಟ್ಟಿದ್ದಾನೆ ಫಾರ್ 0 ಲೆಸರ್ ದ್ಯಾನ್ n ಲೆಸರ್ ದ್ಯಾನ್ 7. ಸೊ ನೀವು ಇದನ್ನ ನೋಡ್ಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಕ್ರೈಟೀರಿಯಾ ಫಾರ್ n, ರೈಟ್? n ಕ್ರೈಟೀರಿಯಾ ಅಂದ್ರೆ ಏನು? n ಇಟ್ ಇಸ್ ಲೈಕ್ ಎ ಕ್ರೈಟೀರಿಯಾ ಫಾರ್ n. ಸೊ n ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗ್ತಾ ಇದೆ ಅಂತ ಹೇಳೋಕೆ ಅವನು ಈ ತರ ಒಂದು ಕೊಟ್ಟಿದ್ದಾನೆ. ಸೊ ದಿಸ್ ಮೀನ್ಸ್ ದಟ್ your n is lying from 0 to 7, right? That is where n is equal to your n is equal to 0 to 7 ಅಂತ ಹೇಳಿದ್ದಾನೆ, ಕರೆಕ್ಟಾ? ಸೊ ಸಪೋಸ್ ಟು ಸಬ್ಸ್ಟಿಟ್ಯೂಟ್ ಫಾರ್ n 0 to 7 ಅಂದ್ರೆ 0 + 1. Actually I had made a video on this and I released this on YouTube, but I felt that that was not much satisfied to you students, and I thought to do a clean video again, and I'm doing this for you. I'm helping you out in many ways. So if you do like, share and subscribe, and please do support us for this work, then we would be more happier than enough to still help you more, right?
ಸೊ ಪ್ಲೀಸ್ ಟು ವಾಚ್ ದಿಸ್ ಫ್ರಮ್ ದ ಬಿಗಿನಿಂಗ್. DSP ಸರ್ಕ್ಯೂಟ್ಸ್ ಅಂಡ್ ಕಂಟ್ರೋಲ್ಸ್ ನ ಬಿಗಿನಿಂಗ್ ಇಂದ ವಾಚ್ ಮಾಡಿ. ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡಿ. ನಾವು ಇಲ್ಲಿ ಏನಕ್ಕೆ ಹೇಳ್ತಾ ಇರೋದು ಅಂತ ಅಂದ್ರೆ, ನಾನು ನಿಮ್ಗೆ ಹೇಳಿದ್ದೆ, ನಾನು ಒಂಥರ ಅನಾಲಿಸಿಸ್ ಎಲ್ಲ ನಾನು ಇಟ್ಕೊಳ್ಳಲ್ಲ. ಅನಾಲಿಸಿಸ್ ಇನ್ ದ ಸೆನ್ಸ್ ಯಾವ ತರ ಅಂದ್ರೆ, ಇವಾಗ ಕೆಲವ್ರು ಹೇಳ್ತಾರೆ ಕ್ವಶನ್ ಬರ್ಬೋದು ಬರ್ದೇನು ಇರ್ಬೋದು ಅಂತ ಅನಲೈಸ್ ಮಾಡ್ತಾರೆ. ನಾನು ಆ ತರ ಇಲ್ಲ. ಸೊ ನಾ ಕ್ಲೀನ್ ಆಗಿ ಕ್ವಶನ್ ಪೇಪರ್ ನೋಡ್ತೀನಿ, ಈ ಕ್ವಶನ್ ಹಿಂಗೆ ಇದೆ ಪಕ್ಕ ಅಷ್ಟೇ. I'll always tell you that it's perfect that you get that question without fail, right? I'm telling you without fail. ಈ ಕ್ವಶನ್ ಬಿಟ್ಟು ಏನು ಬರಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ತೀನಿ. ಸೊ that one you're supposed to understand and work it on, right? Yeah. 2 plus 1, 3 plus 1, 4 plus 1 till 7 plus 1 ತನಕ ಬರೀತೀರಾ, right? Till 7 plus 1 wherein you're going to get it as 8, right? ಸೊ ನಿಮ್ಗೆ ಆನ್ಸರ್ಸ್ ಏನ್ ಬಂದಿದೆ ಅಲ್ಲಿ, n plus 1 ಗೆ ನೀವೇನ್ ಮಾಡಬೇಕು, n plus 1 ಗೆ ನೀವು when x of n is equal to n plus 1, so then you are going to write it as x of 0, x of 1 is equal to x of 2 is equal to, ಈ ತರ ಬರೀಬೇಕು ನೀವು ಕ್ವಶನ್ ಅಲ್ಲಿ, ಓಕೆನಾ? x of 2 is equal to x of 3 is equal to, ಈ ತರ ನೀವು ಕ್ವಶನ್ ಅಲ್ಲಿ ಬರೀಬೇಕು. ಸೊ ಫಸ್ಟ್ x of n ನ ಬರೆದು ಏನಂತ, ಸೊ x of n ನ ಬರೆದು ಏನಂತ, ಆಮೇಲೆ ಇದನ್ನ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಬರೆದು till 7 plus 1, ಆಮೇಲೆ ನೀವೇನ್ ಮಾಡ್ಬೇಕು, ಮತ್ತೆ ಒಂದು x of n ನ ಬರೀತೀರಾ, ಮತ್ತೆ ದೆನ್ ದ ರಿಸಲ್ಟೆಂಟ್ x of n is equal to ಅಂತ ಬರೀತೀರಾ. ಈ ರಿಸಲ್ಟೆಂಟ್ x of n ಯಾಕೆ ಬರೀಬೇಕು ಅಂತ ಅಂದ್ರೆ, ಸೊ ಇವಾಗ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಅದು DIF-FFT ಕ್ವಶನ್, we haven't come to that, right? But what's that going to happen is you're supposed to work on the same question with respect to DIT-FFT. ಸೊ ನೀವು ಕ್ವಶನ್ ನ ಯಾವ ಕ್ವಶನ್ ಬೇಕಾದ್ರೂ ತಗೋಬಹುದು. ನೀವು DIF-FFT ಕ್ವಶನ್ ತಗೊಂಡು DIT-FFT ಸಾಲ್ವ್ ಮಾಡ್ಬೋದು, DIT-FFT ಕ್ವಶನ್ ನ ತಗೊಂಡು DIF-FFT ನು ಸಾಲ್ವ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಬೋತ್ ದ ಕ್ವಶನ್ ಫಾರ್ ಸಾಲ್ವಿಂಗ್ ಈಚ್ ಅಂಡ್ ಎವ್ರಿ ಟೆಕ್ನಿಕ್, ರೈಟ್? ಎರಡು ಅಲ್ಗಾರಿಥಮ್ ಕ್ವಶನ್ ತಗೊಂಡು ನೀವು ಅದ್ರಲ್ಲಿ ಯಾವ ಅಲ್ಗಾರಿಥಮ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಇಟ್ ಇಸ್ ನಾಟ್ ಅ this thing, right? Yeah. So now coming on to this particular, so see here you can see that what is the resultant 1 2 3 4 5 6 7 8, correct? So ನೋಡಿ ಇದಕ್ಕೆ ಏನ್ ಮಾಡಿದಾನೆ, 1 marks mention ಮಾಡಿದಾನೆ. mention 1 marks for writing x of n itself, right? ಏನಕ್ಕೆ 1 marks mention ಮಾಡಿದಾನೆ ಅಂತಂದ್ರೆ, because x of n was not given to you directly, it was given to you indirectly. ಸೊ ನೀವೇನ್ ಮಾಡ್ತೀರಾ, ಇಂಡೈರೆಕ್ಟ್ ಆಗಿ ಕೊಟ್ಟಾಗ ನೀವು n ಗೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ರಿಸಲ್ಟೆಂಟ್ x of n ಅನ್ನ ಬರೀತೀರಾ. ಸೊ ರಿಸಲ್ಟೆಂಟ್ x of n ಅನ್ನ ಬರೆಯುವಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಒಂದು ನಿಮ್ಗೆ ಸಿಂಪ್ಲಿಫಿಕೇಶನ್ ಕೆಲಸ ಆಯ್ತು. n plus 1 ನ ನೀವು n ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದನ್ನ ತೋರಿಸ್ಬೇಕು, ಮತ್ತೆ ರಿಸಲ್ಟೆಂಟ್ ಬರೀಬೇಕು. ಅಲ್ಲೊಂದು ಸ್ಟೆಪ್ ಆಯ್ತಲ್ವಾ? ಸೊ ಆ ಸ್ಟೆಪ್ ಗೆ ಅವರು 1 marks ಅನ್ನ ಇಟ್ಟಿದ್ದಾರೆ, ರೈಟ್? Yeah, you suppose that x of n is equal to n plus 1, then you are going to write x of 0 is equal to 0 plus 1, x of 1 is equal to 1 plus 1, x of 2 is equal to 2 plus 1, x of 3 is equal to 3 plus 1. ಆ ತರ ನೀವು ಬರ್ಕೊಂಡು ಹೋಗಿ 7 plus 1 ತನಕನೂ ಬರೋದು, x of 7 is equal to 7 plus 1 ತನಕನೂ ಬರೋದು. ಆಮೇಲೆ ನೀವು ಇಲ್ಲಿ x of n, ರಿಸಲ್ಟೆಂಟ್ x of n is equal to ಅಂತ 1 2 3 4 5 6 7 8 ಅಂತ ಬರೆದ್ರೆ 1 marks ಸಿಗುತ್ತೆ. ಸೊ ಅಂದ್ರೆ ಆ ಟೋಟಲ್ ಪ್ರೊಸೀಜರ್ಗೂ ಇಟ್ಟಿರೋ ಮಾರ್ಕ್ಸ್ ಎಷ್ಟು, 1 marks. ಸೊ ಇದನ್ನ ತಿಳ್ಕೊಳ್ಳಿ ಕ್ಲೀನ್ ಆಗಿ, ಓಕೆನಾ? ಯಾ the DIF-FFT algorithm for n is equal to 8 figure, ಅಂದ್ರೆ ಫಿಗರ್ ಗೆ ಯಾವತ್ತು 4 marks, ರೈಟ್? ಸಿ ಇಲ್ಲೂ ನೋಡಿ ನಿಮ್ಗೆ ಕಂಪ್ಲೀಟ್ ಫಿಗರ್ ಗೆ 4 marks ಇಟ್ಟಿದ್ದಾನೆ, ಇಲ್ಲೂ 4 marks ಇಟ್ಟಿದ್ದಾನೆ. ಸೊ ಡಸಂಟ್ ಚೇಂಜ್ ಫಾರ್ DIT-FFT ಆಸ್ ವೆಲ್ ಆಸ್ DIF-FFT, ಕರೆಕ್ಟ್? ಎರಡಕ್ಕೂ 4 marks ಇಟ್ಟಿದ್ದಾನೆ ಕಂಪ್ಲೀಟ್ ಫಿಗರ್ ಗೆ. ಸೊ ನೀವು ಇಷ್ಟು ಅನಲೈಸ್ ಮಾಡ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಬರೆಯೋಕೆ ಆಗಲ್ಲ. ಸೊ ಎಕ್ಸಾಮ್ ಅಲ್ಲಿ ನೀವು ಏನ್ ಮಿಸ್ ಮಾಡ್ತಿದ್ದೀರಾ ಅನ್ನೋ ನಿಮಗೆ ಗೊತ್ತಾಗಲ್ಲ, ರೈಟ್? ಸೊ ಅದಕ್ಕೆ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಯಾವುದು ತಪ್ಪಲ್ಲ ಒಂದು ಕ್ವಶನ್ ಅಲ್ಲಿ. ಅವನು ಏನ್ ಎಕ್ಸ್ಪೆಕ್ಟ್ ಮಾಡಿದಾನೆ ಅದು ಏನು ತಪ್ಪಲ್ಲ ನಿಮ್ಗೆ. ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿದ್ರೆ, ನೀವು ನೋಡಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಕರೆಕ್ಟಾ? ಯಾಕೆಂತಂದ್ರೆ ನೀವು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇಲ್ಲದೆ ಬ್ಲೈಂಡ್ ಆಗಿ ಬರೀತಿರ್ತೀರಾ. ಸೊ ನಿಮ್ಗೆ ಇದು ಕೊಟ್ಟಿರೋ ನಿಮ್ಗೆ ಮಾತ್ರ ಬೂಸ್ಟರ್ ತರ ಇದು. ಸೊ ಇಟ್ಸ್ ಅ ಬೂಸ್ಟರ್ ಫಾರ್ ಯು ಆಲ್ ವೆರಿ ಯು ಕ್ಯಾನ್ ಹ್ಯಾವ್ ಅ ಕ್ಲಾರಿಫಿಕೇಶನ್, ರೈಟ್? ಸೊ ಅದಕ್ಕೆ ದಯವಿಟ್ಟು ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ಸೊ ಇದ್ರ ತಕ್ಕಂಗೆ ಬರೀರಿ, ನಿಮ್ಗೆ ಖಂಡಿತ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನಿಮ್ಗೆ ಒಂದು ಒಳ್ಳೆ ಸ್ಕೋರ್ ಅನ್ನ ತೆಗಿಯಕ್ಕೆ ಇರುವಂತಹ ಒಂದು ಅಸ್ತ್ರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಕರೆಕ್ಟಾ? ಸೊ ನಿಮ್ಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ, ಸೊ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು, ಯಾವುದೇ ತಲೆನೋವಿಲ್ಲ, ಕರೆಕ್ಟಾ? ರೈಟ್? ಯಾ. ಸೊ ದಟ್ ಇಸ್ ವೈ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಆಲ್ ದಿಸ್ ಇನ್ ಅ ಕ್ಲೀನ್ ಅಂಡ್ ಅ ನೀಟ್ ಮ್ಯಾನರ್, ರೈಟ್? ಯಾ. ಸೊ ಈ ಎಕ್ಸ್ ಆಫ್ ಕೆ ಏನು ರಿಸಲ್ಟೆಂಟ್ ಕೊಟ್ಟಿದ್ದಾನೆ. ಸೊ ಅವನು ರಿಸಲ್ಟೆಂಟ್ ಎಕ್ಸ್ಪ್ಲನೇಷನ್ ಮತ್ತೆ ಕ್ಯಾಲ್ಕುಲೇಷನ್ಗೆ
5 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾನೆ. ನಾನೇನು ಹೇಳಿದೆ ಎಕ್ಸ್ಪ್ಲನೇಷನ್ ಅಂಡ್ ಕ್ಯಾಲ್ಕುಲೇಷನ್ಗೆ ನೀವು 2 ಪಾಯಿಂಟ್ 4 ಪಾಯಿಂಟ್ 8 ಪಾಯಿಂಟ್ ಸಾರಿ ಇಲ್ಲಿ ಏನಂದ್ರೆ DIF-FFT. ಸೊ DIF-FFTಗೆ ಫಸ್ಟ್ 8 ಪಾಯಿಂಟ್ ಬರುತ್ತೆ ರೈಟ್. ಯು ಗೆಟ್ ದ ಉಲ್ಟಾ ಡಯಾಗ್ರಾಮ್ ಆಫ್ DIT-FFT ಅಂದ್ರೆ ಫಸ್ಟ್ 8 ಪಾಯಿಂಟ್ ದೆನ್ 4 ಪಾಯಿಂಟ್ ದೆನ್ 2 ಪಾಯಿಂಟ್. ಅಂದ್ರೆ ಹೇಗಿರುತ್ತೆ ಅಂದ್ರೆ ನಿಮಗೆ ಫಸ್ಟ್ 2 ಪಾಯಿಂಟ್ DFT ಡಯಾಗ್ರಾಮ್ ಇರುತ್ತೆ ಯಾವ್ದ್ರಲ್ಲಿ 8 ಪಾಯಿಂಟ್ DFT ನಲ್ಲಿ ಕರೆಕ್ಟಾ. ಆಮೇಲೆ ನಿಮ್ಗೆ ಏನಾಗುತ್ತೆ 4 ಪಾಯಿಂಟ್ DFT ನಲ್ಲಿ ನಿಮ್ಗೆ ಆಮೇಲೆ 4 ಪಾಯಿಂಟ್ DFT ಆಮೇಲೆ 8 ಪಾಯಿಂಟ್ DFT ಬರುತ್ತೆ ಅಲ್ವಾ. ಸೊ ಇದ್ರಲ್ಲಿ ಹಂಗಲ್ಲ, ಇದರಲ್ಲಿ ಫಸ್ಟ್ 8 ಪಾಯಿಂಟ್ DFT ಇರುತ್ತೆ, ಆಮೇಲೆ 4 ಪಾಯಿಂಟ್, ಆಮೇಲೆ ಎಷ್ಟಿರುತ್ತೆ 2 ಪಾಯಿಂಟ್ DFT ಇರುತ್ತೆ. ದ ಲಾಸ್ಟ್ ವಿಲ್ ಬಿ ದ 2 ಪಾಯಿಂಟ್ DFT ರೈಟ್. Just a minute students, I'll just showcase you things in a clean manner. So I want you to learn things in a better manner. I don't want anybody to have this without fail, right? Just a minute, I'm so sorry. Okay, yeah. ಕರೆಕ್ಟಾ ನೀವು ನೋಡ್ಬೋದು ಈ ಕಂಪ್ಲೀಟ್ ಡಯಾಗ್ರಾಮ್ ಹೇಗಿದೆ. ಫಸ್ಟ್ 2 ಪಾಯಿಂಟ್ DFT ಇದೆ ಕರೆಕ್ಟಾ. ಫಸ್ಟ್ ಯು ಹ್ಯಾವ್ ಎ 2 ಪಾಯಿಂಟ್ DFT ದೆನ್ 4 ದೆನ್ 8 ಅಲ್ವಾ. ಸೊ ನಿಮ್ಗೆ DIF-FFT ನಲ್ಲಿ ಉಲ್ಟಾ ಇದೆ. ಈ 8 ಪಾಯಿಂಟ್ DFT ಇಲ್ಲಿ ಬರುತ್ತೆ, ಈ 4 ಪಾಯಿಂಟ್ DFT ಅದ್ರ ಜಾಗದಲ್ಲೇ ಇರುತ್ತೆ, 2 ಪಾಯಿಂಟ್ DFT ಇಲ್ಲಿ ಹೋಗುತ್ತೆ ರೈಟ್. 2 and 8 ಪಾಯಿಂಟ್ DFT ವಿಲ್ ಗೆಟ್ ಇಂಟರ್ಚೇಂಜ್ ರೈಟ್. ಇಲ್ಲಿ ಫಸ್ಟ್ 8 ಪಾಯಿಂಟ್ DFT ಇರುತ್ತೆ, ಇಲ್ಲಿ 2 ಇತ್ತು ಬಟ್ ನಿಮ್ಗೆ DIF-FFT ನಲ್ಲಿ ಇದು 8 ಪಾಯಿಂಟ್, ಇದು 4 ಪಾಯಿಂಟ್, ಇದು 2 ಪಾಯಿಂಟ್ DFT ಆಗಿರುತ್ತೆ ಲಾಸ್ಟ್ ಅಲ್ಲಿ. ಓಕೆನಾ ಯಾ. ಅಂಡ್ ಯರ್ ಇನ್ಪುಟ್ ವಿಲ್ ಬಿ ಗಿವನ್ ಇನ್ ನಾಟ್ ಗಿವನ್ ಇನ್ ದ ಬಿಟ್ ರಿವರ್ಸಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು DIF-FFT ರೈಟ್. DIF-FFT ನಲ್ಲಿ ನಿಮ್ಗೆ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂದ್ರೆ ಡೈರೆಕ್ಟ್ ಆಗಿ ಬರೀತೀರಾ ವಿತೌಟ್ ಬಿಟ್ ರಿವರ್ಸಿಂಗ್ ದ ಇನ್ಪುಟ್ ರೈಟ್. ಬಿಟ್ ರಿವರ್ಸ್ ಮಾಡೋ ಹಾಗಿಲ್ಲ, ಔಟ್ಪುಟ್ ನಿಮ್ಗೆ ಬಿಟ್ ರಿವರ್ಸ್ ಆರ್ಡರ್ ಅಲ್ಲಿ ಸಿಗತ್ತೆ. ದಟ್ ಇಸ್ ವಾಟ್ ಇಸ್ ಯರ್ DIF-FFT ರೈಟ್. ಸೊ ನೀವು ಆತರ ಇದು DIF-FFT ರೈಟ್. ಸೊ ಇವಾಗ ಯು ಕ್ಯಾನ್ ಸಿ ಇನ್ ದಿಸ್ ರೈಟ್. ನಾನೇನು ಹೇಳಿದೆ, ನೀವು 8 ಪಾಯಿಂಟ್ DFT ಸಪರೇಟ್ ಆಗಿ ಬರೆದು ನೀವು ಅದರದ್ದು ಈಕ್ವೇಶನ್ ಮತ್ತೆ ಏನಂತಾರೆ ಅದರದ್ದು ಈಕ್ವೇಶನ್ ಮತ್ತೆ ಅದು ಸಿಂಪ್ಲಿಫಿಕೇಶನ್ ಆಫ್ ದಟ್ ಈಕ್ವೇಶನ್ ಅಂಡ್ ರಿಸಲ್ಟೆಂಟ್ ಆ ತರನು ಬರಿಬಹುದು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ರೈಟ್ ವಾಟ್ ಐ ಟೋಲ್ಡ್ ಯು ಬಿಫೋರ್. ನಾನೇನ್ ಹೇಳಿದೆ 8 ಪಾಯಿಂಟ್ DFT ಅಂತ ಬರೆದು ಅದರದ್ದು ಔಟ್ಪುಟ್ 8 ಪಾಯಿಂಟ್ DFT ಏನ್ ಔಟ್ಪುಟ್ ಬರುತ್ತೆ ಆ ಔಟ್ಪುಟ್ಗೆ ಒಂದು ಈಕ್ವೇಶನ್ ಇರುತ್ತೆ ಹೇಗೆ ಬಂತು ಅಂತ. ಆ ಈಕ್ವೇಶನ್ ಅದರ ಸಿಂಪ್ಲಿಫಿಕೇಶನ್ ಮತ್ತೆ ರಿಸಲ್ಟೆಂಟ್. ಸೊ ಇಷ್ಟನ್ನು ನೀವೇನ್ ಮಾಡ್ಬೇಕು, ಇಷ್ಟನ್ನು ನೀವು ಬರಿಬೇಕು. ಅದೇ ತರ 4 ಪಾಯಿಂಟ್ 2 ಪಾಯಿಂಟ್ಗೂ ಅಷ್ಟೇ 4 ಪಾಯಿಂಟ್ DFT ಅಂತ ಬರೀರಿ, ಔಟ್ಪುಟ್ ಬರೀರಿ, ಮತ್ತೆ ಅದರದ್ದು ಔಟ್ಪುಟ್ ಈಕ್ವೇಶನ್ ಹೇಗೆ ಬಂತು ಔಟ್ಪುಟ್ ಅಂತ ಒಂದು ಈಕ್ವೇಶನ್ ಹೇಳ್ತೀವಲ್ಲ ಅದು, ಮತ್ತೆ ಸಿಂಪ್ಲಿಫಿಕೇಶನ್ ಆ ಈಕ್ವೇಶನ್ ಮತ್ತೆ ಕ್ಯಾಲ್ಕುಲೇಷನ್ ಬರೀತೀರಾ. ಹಂಗೆ 2 ಪಾಯಿಂಟ್ DFTಗೂ ಫಾಲೋ ಮಾಡ್ತೀರಾ. ನೀವು ಆ ತರ ಬೇಕಾದ್ರೂ ಬರೀಬಹುದು. ಇಲ್ಲ ಅಂದ್ರೆ ನೀವು 8 ಪಾಯಿಂಟ್ DFT 4 and 2 ಪಾಯಿಂಟ್ DFT ಸಪ್ರೇಟ್ ಆಗಿ ಡಯಾಗ್ರಾಮ್ ಬರೆದು ಆ ಡಯಾಗ್ರಾಮ್ ಪಕ್ಕದಲ್ಲೇ ಈಕ್ವೇಶನ್ ಬರೆದು ಆ ಈಕ್ವೇಶನ್ ಸಿಂಪ್ಲಿಫೈ ಮಾಡಿ ರಿಸಲ್ಟೆಂಟ್ ಬರೆಸಬಹುದು. ಸೊ ಯು ಕ್ಯಾನ್ ಡೂ ಬೋತ್ ಆಫ್ ದ ಥಿಂಗ್ಸ್ ವಿತೌಟ್ ಫೇಲ್ ರೈಟ್. ಯಾ. ಸೊ ಯು ಕ್ಯಾನ್ ಡೂ ಬೋತ್ ಆಫ್ ದ ಥಿಂಗ್ಸ್ ವಿತೌಟ್ ಫೇಲ್. ಸೊ ಅದು ನಿಮ್ಗೆ ಫರ್ದರ್ ಆಗಿ ಗೊತ್ತಾಗುತ್ತೆ ಬಿಕಾಸ್ ಐ ಕಾಂಟ್ ಶೋಕೇಸ್ ಟು ಯು ನಾವು. ಬಿಕಾಸ್ ನಾವು ಪ್ರಾಬ್ಲಮ್ ಮಾಡುವಾಗ ನಾವು ಒಂಚೂರು ಏನೋ ಹೇಳ್ಬೋದು ಹೀಗೆ ಹೇಗೆ ಅದು ಕಾಣುತ್ತೆ ಅಂತ ಹೇಳಿ, ಅದೇ ಹೌ does that look like when you write it anta you will get to know. Okay, yeah. So here explanation and calculation ಗೆ 5 ಇಟ್ಟಿದ್ದಾನೆ. ಏನ್ ಮಾಡಿದಾನೆ DIF-FFT algorithm ಗೆ 4 ಇಟ್ಟಿದ್ದಾನೆ. ಮತ್ತೆ ಇಲ್ಲಿ ಏನ್ ಮಾಡಿದಾನೆ x of n ಗೆ 1 ಮಾರ್ಕ್ಸ್ ಇಟ್ಟಿದ್ದಾನೆ ರೈಟ್. ಯಾ. ಆಕ್ಚುಲಿ ಏನಾಗ್ತಾ ಇದೆ ಅಂತಂದ್ರೆ ನಿಮಗೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅಟ್ ಮೋಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಅಂಡ್ ಕ್ಯಾಲ್ಕುಲೇಷನ್ ಗೆ ಅವನು 6 ಮಾರ್ಕ್ಸ್ ಇಡ್ತಾನೆ ರೈಟ್. For your explanation and calculation he will keep 6 marks ಇಡ್ತಾನೆ. ಇಲ್ಲಿ ಎಲ್ಲಿ ಹೋಯ್ತು 1 ಮಾರ್ಕ್ಸ್ ಅಂತಂದ್ರೆ ನಿಮ್ಗೆ x of n ಡೈರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ. ಸೊ ನೀವು x of n ಕಂಡಿಡ್ಕೋಬೇಕಾಗಿತ್ತು n ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಫ್ರಮ್ 0 to 7 ಅವನೇ ಕೊಟ್ಟಿದ್ದ ಅಲ್ವಾ. ಸೊ ಅಲ್ಲಿ 1 ಮಾರ್ಕ್ಸ್ ಹೋಯ್ತು. ಸೊ ನಿಮ್ಗೆ ಡೈರೆಕ್ಟ್ ಆಗಿ x of n ಕೊಟ್ಟಿದ್ರೆ ಅಕಸ್ಮಾತ್ ಆಗಿ ಇವಾಗ x of n ನಿಮ್ಗೆ n+1 ಅಂತ ಕೊಟ್ಟಿಲ್ಲ ಅನ್ಕೊಳ್ಳೋಣ, ನಿಮ್ಗೆ ಏನ್ ಕೊಟ್ಟಿದ್ದಾನೆ 1 2 3 4 5 6 7 8 ಅಂತ ಡೈರೆಕ್ಟ್ ಆಗಿ ಕೊಟ್ಟಾಗ ಸೊ ಆ 1 ಮಾರ್ಕ್ಸ್ ಏನಾಗುತ್ತೆ ಇಲ್ಲಿಗೆ ಬಂದ್ಬಿಡತ್ತೆ. ಸೊ ದಟ್ ವಿಲ್ ಮೇಕ್ ಯು 6. ಸೊ ಯಾವತ್ತು ಎಕ್ಸ್ಪ್ಲನೇಷನ್ ಅಂಡ್ ಕ್ಯಾಲ್ಕುಲೇಷನ್ ಗೆ 6 ಇರುತ್ತೆ ನೋಡಿ, ಇಲ್ಲಿ 6 ಇರೋದು ರೈಟ್. ಇಲ್ಲಿ 1 ಮಾರ್ಕ್ಸ್ ಹೋಗಿದೆ, ನೀವು n+1 ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈಡ್ x of n ಬರ್ಸೋದಕ್ಕೆ 1 ಮಾರ್ಕ್ಸ್ ತೆಗ್ದಿದ್ದಾನೆ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಫಾರ್ ಆಲ್ವೇಸ್ your explanation and calculation will carry 6 marks and your complete diagram will be having for 4 marks right. Yeah.
That one you need to remember without fail, right? Yeah. So now let me come to add and save method, because ನಾನು ಏನಕ್ಕೆ add and save method ಬರ್ತಾ ಇದ್ದೀನಿ ಅಂದ್ರೆ ಹೇಗೆ ಇವಾಗ ಅದನ್ನೇ ಮಾಡ್ತಾ ಇದೀವಿ ಬರೋಣ. ಆಮೇಲೆ ಇದು ಮುಗಿಸಿದ್ಮೇಲೆ ನಾನು ಐ ವಿಲ್ ಕಮ್ ಬ್ಯಾಕ್ ಟು ಮೀನ್ ಆಫ್ಟರ್ ಫಿನಿಶಿಂಗ್ DIF-FFT ಫಿನಿಶ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಫಸ್ಟ್ ಮಾಡೆಲ್ಗೂ ಕ್ವಶನ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತೋರಿಸ್ಕೊಡ್ತೀನಿ. ಆಮೇಲೆ ನಾವು ಫಿಫ್ತ್ ಮಾಡೆಲ್ ಹೋಗೋಣ, ರೈಟ್? ಐ ಜಸ್ಟ್ ಫೋರ್ಗಾಟ್ ಟು ಡೂ ದಟ್. ಐ ಹ್ಯಾವ್ ಟು ಡೂ ದಟ್ ಇನ್ ದ ಫಸ್ಟ್ ಇಟ್ ಸೆಲ್ಫ್. ಅಲ್ಲೇ ಮಾಡಬೇಕಾಗಿತ್ತು, ಬಟ್ ಎಲ್ಲೋ ಮಿಸ್ ಆಗಿದೆ. ಬಟ್ ಲೆಟ್ ಅಸ್ ಡೂ ದಟ್ ಆಲ್ಸೋ, ರೈಟ್? ಬಿಕಾಸ್ ನಂಗೆ ಇದು ಸಿಕ್ಕಿದ್ದು ಇವಾಗ ರೀಸೆಂಟ್. ಸೊ ದಟ್ ಇಸ್ ವೈ ನಂಗೆ ರೀಸೆಂಟ್ ಸಿಕ್ಕಿರೋದ್ರಿಂದ ನಾನು ಅಷ್ಟರಲ್ಲಿ ಫಸ್ಟ್ ಮಾಡೆಲ್ ಮುಗಿಸಿದ್ದೆ. ಸೊ ಐ couldn't do it, right? Okay. So scheme of evaluation ನಮಗೆ overlap first ಏನ್ ಕೇಳಿದಾನೆ ಅಂದ್ರೆ overlap add method question ಕೇಳಿರ್ಬೇಕು. Just a minute. Yeah. So here you can see find the output y of n of a filter whose impulse response h of n is equal to 111 and the input signal x of n is equal to this particular using overlap add method. Assume the length of each block n is equal to 6. ಈ question ನ ನಾವು save method ಅಲ್ಲಿ ಮಾಡಿದೀವಿ ನೆನಪಿರ್ಲಿ, right? We have done this question in the case of save method and ನಮಗೆ add method ಅಲ್ಲಿ ಇಲ್ಲಿ ಕೊಟ್ಟಿದ್ದಾನೆ. ನಾವು ಇದನ್ನ ಮಾಡಿದೀವಿ ಕೂಡ. add ಅಲ್ಲೂ ಮಾಡಿ ತೋರಿಸಿದೀನಿ, save ಅಲ್ಲೂ ಮಾಡಿ ತೋರಿಸಿದೀನಿ. I guess I've showed the question paper. ಇದನ್ನ add ಅಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ಮಾಡಿದೀನಿ. So yeah. So for this question, so ನಾವಿನ್ನು ಇದಕ್ಕೆ ಬಂದಿಲ್ಲ. So we'll do this separately without fail, right? But let us see what is expecting from this question also, right? Yeah. So overlap add method ಗೂ ನೀನ್ expectations ಮಾಡಿದಾನೆ ಅಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಮಾಡಿದಾನೆ ಅವನು ನೋಡಿ ಕರೆಕ್ಟ್ ಆಗಿ. ಸೊ ಎಕ್ಸ್ ಆಫ್ ಎನ್, ಹೆಚ್ ಆಫ್ ಎನ್, ಮತ್ತೆ ಏನ್ ಮಾಡಿದಾನೆ m is equal to 3 ತನಕ ಇಷ್ಟು ಯಾವುದು x of n is equal to this particular, length of this x of n is 10, so h of n is 111, m is equal to 3 ಅಂತ ಹೇಳಿದಾನೆ. ಸೊ ಇಷ್ಟಕ್ಕೇನೆ ಅವನು 1 ಮಾರ್ಕ್ಸ್ ಇಟ್ಟಿದ್ದಾನೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, 1 ಮಾರ್ಕ್ಸ್ ಎಲ್ಲಿ ಬರ್ದಿದ್ದಾನೆ. h of n is equal to 111, m is equal to 3, ಮತ್ತೆ x of n is equal to this complete x of n ಏನಿದೆ ಅದು ಬರೀತೀರಾ, ಮತ್ತೆ ls is equal to 10 ಅಂತ ಬರೀತೀರಾ. ಸೊ ಇದನ್ನ ನೀವು ಬರೀಲೇಬೇಕು. ನೀವು x of n ಬರೀದೆ ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ, ರೈಟ್? Yeah, for this it is 1 marks, ಆಯ್ತಾ? ಸೊ ನಿಮ್ಗೆ ಇದಕ್ಕೂ 1 marks ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಪ್ಲೀಸ್ ಟ್ರೈ ಟು ಡೂ ದಟ್, ರೈಟ್? ಯಾ. ಆಮೇಲೆ ಇಲ್ಲೇನಾಗಿದೆ, n is equal to l minus m plus 1 and l is equal to ಏನು ಅಂತ ಕೇಳಿದಾನೆ. ಸೊ l ಕ್ಯಾಲ್ಕುಲೇಷನ್ಗೆ ಎಷ್ಟು ಇಟ್ಟಿದ್ದಾನೆ, 2 ಮಾರ್ಕ್ಸ್ ಇಟ್ಟಿದ್ದಾನೆ. ಸೊ ನಿಮ್ಗೆ ನಾವು ಪ್ರೋಸೆಸ್ ಹೇಳ್ತಾನೆ ಇರ್ತೀವಿ, ಯಾವ ತರ ಅಂದ್ರೆ ಅದನ್ನ ಹೀಗೆ ಬರಿಬೇಕು, ಹಾಗೆ ಬರಿಬೇಕು ಅಂತ ನಾವು ಹೇಳ್ತೀವಿ. ಬಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಅಂತ ನಿಮ್ಗೆ ಖಂಡಿತ ಗೊತ್ತಾಗಿರಲ್ಲ, ರೈಟ್? You won't get to know how much marks has been allotted for each and every part. ಸೊ ಅದಕ್ಕೆ ನಾವು ಇದನ್ನು ತೋರಿಸ್ತಾ ಇದೀವಿ. ಸೊ ನಿಮ್ಗೆ ಹೇಗೆ ಆನ್ಸರ್ ಬರೀಬೇಕು, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಾನೂ ಗೊತ್ತಾಗುತ್ತೆ. ಲಾಂಗ್ ವಿತ್ ದಟ್ you will be knowing about how much marks has been allotted for each and every step ಅಂತ, right? So just a minute, I'm sorry. Yeah. So here you can see, so ಯಾವುದಕ್ಕೆ 1 ಮಾರ್ಕ್ಸ್ ಇಟ್ಟಿದ್ದಾನೆ, m and l ಬರೆಯೋಕೆ 1 ಮಾರ್ಕ್ಸ್ ಇಟ್ಟಿದ್ದಾನೆ, x of n ಬರೆಯೋಕು 1 ಮಾರ್ಕ್ಸ್ ಇಟ್ಟಿದ್ದಾನೆ. ಮತ್ತೆ ಏನ್ ಮಾಡಿದಾನೆ, n is equal to l minus m plus 1 ಅಂದ್ರೆ l ಕಂಡು ಹಿಡಿಯೋದಕ್ಕೇನೆ ಅವನು 2 ಮಾರ್ಕ್ಸ್ ನ ಇಟ್ಟಿದ್ದಾನೆ, ರೈಟ್? ಯಾ. ಸೊ ಯು ವಿಲ್ ಗೆಟ್ ಟು ನೋ ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಯಾ. ಸೊ ಹಿಯರ್ y1 of n, y2 of n and y3 of n ಕಂಡು ಹಿಡಿಯೋದಕ್ಕೆ ಅವನು ಪ್ರತಿ ಒಂದಕ್ಕೂ ಏನ್ ಮಾಡಿದಾನೆ, 2 ಮಾರ್ಕ್ಸ್ ನ ಇಟ್ಟಿದ್ದಾನೆ, ರೈಟ್? Yeah, just a minute. 2 marks ಅನ್ನ ಇಟ್ಟಿದ್ದಾನೆ. And yeah, just a minute students, I'll just clarify this. Yeah, wait. ಹೆಂಗೆ ಬರ್ಲಿಲ್ಲ. Yeah, just a minute. So yeah, 2 and this is 3. ರೈಟ್? ಯಾ. ಸೊ ಏನ್ ಮಾಡಿದಾನೆ ಅಂತಂದ್ರೆ ಇವನು ಇದಕ್ಕೆ 1 ಮಾರ್ಕ್ಸ್ ಇಟ್ಟಿದ್ದಾನೆ ಕಂಪ್ಲೀಟ್. ಆಮೇಲೆ ಏನ್ ಮಾಡಿದಾನೆ, ಇದಕ್ಕೆ ನಿಮ್ಗೆ 1 ಇಟ್ಟಿದಾಗ ಸೊ ಎಲ್ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್, ಮತ್ತೆ ಇದಿಷ್ಟಕ್ಕೂ ಸೇರಿ ನಿಮ್ಗೆ 2 ಮಾರ್ಕ್ಸ್ ಇಟ್ಟಿದ್ದಾನೆ. ಸೊ ಇದಿಷ್ಟಕ್ಕೂ 2 4 ಇಟ್ಟಿದ್ದಾನೆ. ಮತ್ತೆ ಈ y of n ಕ್ಯಾಲ್ಕುಲೇಷನ್ಗೆ 3 ಮಾರ್ಕ್ಸ್ ಇಟ್ಟಿದ್ದಾನೆ, ರೈಟ್? ಯು ಕ್ಯಾನ್ ಸಿ ರೈಟ್ ಹೌ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಎಲ್ಗೆ ನಿಮ್ಗೆ ಏನ್ ಇಟ್ಟಿದ್ದಾನೆ, ಇದಕ್ಕೆ 1 ಮಾರ್ಕ್ಸ್ ಇಟ್ಟಿದ್ದಾನೆ. ಈ ಲೆಂತ್ ಆಫ್ ದ ಎಕ್ಸ್ ಆಫ್ ಎನ್ ಬರೆಯಕ್ಕೆ, ಈ ಲೆಂತ್ ಆಫ್ ಎಚ್ ಆಫ್ ಎನ್ ಬರೆಯಕ್ಕೆ 1 ಮಾರ್ಕ್ಸ್ ಇಟ್ಟಿದ್ದಾನೆ. ಎಲ್ ಕ್ಯಾಲ್ಕುಲೇಷನ್ 2 ಮಾರ್ಕ್ಸ್ ಇಟ್ಟಿದ್ದಾನೆ. ಸೊ ಇವನ್ನೆಲ್ಲ ನಿಮ್ಗೆ 4 ಮಾರ್ಕ್ಸ್ ಇಟ್ಟಿದ್ದಾನೆ. ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಕ್ಕೆ
ನಿಮ್ಗೆ 4 ಮಾರ್ಕ್ಸ್ ಇಟ್ಟಿದ್ದಾನೆ. ಮತ್ತೆ ಅವ್ನು ಏನ್ ಮಾಡಿದಾನೆ ಅಂತಂದ್ರೆ ಈ y of n ಕ್ಯಾಲ್ಕುಲೇಷನ್ ಲಾಸ್ಟ್ ಅಲ್ಲಿ ಓವರ್ಲ್ಯಾಪ್ ಆಡ್ ಮೆಥಡ್ ಏನ್ ಮಾಡ್ತೀರಾ? ಸೊ ದ ಲಾಸ್ಟ್ m minus 1 values of y1 of y1 of n is being added to the last first m minus 1 values of y2 of n, right? ಅದೇ ತರ last m minus 1 values of y2 of n has been added with the first m minus 1 values of y3 of n. ಅದೇ ತರ if you have y4 of n also, then last m minus 1 values of y3 of n has been added with first m minus 1 values of y4 of n. So ಆ ತರನೇ ನಿಮ್ಗೆ ಹೇಳ್ಕೊಟ್ಟಿರೋದಲ್ವಾ, ಕರೆಕ್ಟಾ? ಎಸ್. ಸೊ ಅಷ್ಟು ಸೊ ಆ ತರ ಸೊ ಆ ಪ್ರೋಸೆಸ್ ನ ಮಾಡೋದಕ್ಕೆ ನಿಮ್ಗೆ 3 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ, ರೈಟ್? ಓಕೆ. ಆರ್ ಎಲ್ಸ್ ಯು ಕ್ಯಾನ್ ಕನ್ಸಿಡರ್ ನಿಮ್ದು ಎಲ್ ಕ್ಯಾಲ್ಕುಲೇಷನ್ ತನಕ 1 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನೀವು ಇದಕ್ಕೆ 6 ಮಾರ್ಕ್ಸ್ ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಯಾವ್ದಕ್ಕೆ? y1 y2 y3 ಕ್ಯಾಲ್ಕುಲೇಷನ್. ಸೊ y1 ಕ್ಯಾಲ್ಕುಲೇಷನ್ಗೆ ನೀವು 2 ಅಂತ ಇಟ್ಕೋಬಹುದು, y2 ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಅಂತ ಇಟ್ಕೋಬಹುದು, y3 ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಅಂತ ಇಟ್ಕೋಬಹುದು. ಅವಾಗ ಎಷ್ಟಾಗುತ್ತೆ? 6 ಮಾರ್ಕ್ಸ್ ಆಗುತ್ತೆ. ಅಂದ್ರೆ y1 y2 y3 ಕ್ಯಾಲ್ಕುಲೇಷನ್ ಇಸ್ ಫಾರ್ 6 ಮಾರ್ಕ್ಸ್, ಈಚ್ ಇಸ್ ಹ್ಯಾವಿಂಗ್ 2 ಮಾರ್ಕ್ಸ್ ಈಚ್. ಅಂಡ್ ದೆನ್ ಈ y of n ಕ್ಯಾಲ್ಕುಲೇಷನ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀರಾ? ಬಾಕ್ಸ್ ಅಲ್ಲಿ ಬರೆದು ನಿಮ್ಗೆ ತೋರಿಸಿದೀನಲ್ವಾ, ಸೊ ಅದಕ್ಕೆ 3 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ, ರೈಟ್? ಯಾ, ರೈಟ್. ಯಾ, ಓಕೆ. ಅದಕ್ಕೆ 3 ಮಾರ್ಕ್ಸ್ ಇಟ್ಟಿದ್ದಾನೆ. ಅಂಡ್ ದೆನ್ ಯು ಆರ್ ರಿಸಲ್ಟಿಂಗ್ ಇನ್ 10 ಮಾರ್ಕ್ಸ್, ರೈಟ್? 10 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ ಅಂತ ಗೊತ್ತಾಯ್ತು ಅಲ್ವಾ? ಸೊ ನೀವು ಟ್ರೈ ಟು ಲರ್ನ್ ಈ ಪಾರ್ಟ್ ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ಪಾರ್ಟ್ ಜಾಸ್ತಿ ವೇಟೇಜ್ ಇದೆ, ಹಂಗಂತ ಇನ್ನೂ ಬಿಡ್ಬೇಡಿ, ಯಾಕೆಂದ್ರೆ ಇದೇ ಅವ್ರು ನೋಡೋದು, ರೈಟ್? ದಿಸ್ ಇಸ್ ವಾಟ್ ಇಸ್ ದ ಒನ್ ಡೆಸ್ಟಿ. ಎಲ್ ವ್ಯಾಲ್ಯೂ ಏನು, ಎಂ ವ್ಯಾಲ್ಯೂ ಏನು, ಈ ಎಕ್ಸ್ ಆಫ್ ಎನ್ ಲೆಂತ್ ಏನು ಅಂತಾನೆ ನೋಡೋದು. ಯಾವ್ದನ್ನು ಬಿಡ್ಬೇಡಿ, ಕಲ್ತ್ಕೊಳ್ಳಿ, ರೈಟ್? ಯಾ. So this particular question is, right, explanation of computational complexity, comparison of direct computation and FFT algorithm ಅಂತ ಕೇಳಿರೋಷ್ಟು ಬರೀತೀರಾ ಇಲ್ಲಿ. ಆಮೇಲೆ n is equal to 32 ಗೆ ಕಾಂಪ್ಲೆಕ್ಸ್ ಮಲ್ಟಿಪ್ಲಿಕೇಶನ್, ಕಾಂಪ್ಲೆಕ್ಸ್ ಅಡಿಷನ್, ರಿಯಲ್ ಮಲ್ಟಿಪ್ಲಿಕೇಶನ್ ಅಂಡ್ ರಿಯಲ್ ಅಡಿಷನ್. ಇದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ವಲ್ಪ ಲೆಂತಿಯಾಗಿ ಏನೇನೋ ಕೊಟ್ಟಿದ್ದಾನೆ. ಸೊ ಅದಕ್ಕೆ ದಯವಿಟ್ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಅಂತ ವರ್ಕೌಟ್ ಮಾಡ್ಕೊಳ್ಳಿ, ರೈಟ್? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ನಿಮ್ಗೆ ಏನ್ ಕೊಟ್ಟಿದ್ದಾನೆ ಅವನು, ಈ ಕಾಂಪ್ಲೆಕ್ಸ್ ಮಲ್ಟಿಪ್ಲಿಕೇಶನ್, ಕಾಂಪ್ಲೆಕ್ಸ್ ಅಡಿಷನ್, ರಿಯಲ್ ಮಲ್ಟಿಪ್ಲಿಕೇಶನ್, ರಿಯಲ್ ಅಡಿಷನ್ ಏನ್ ಕೊಟ್ಟಿದ್ದಾನೋ, ಸೊ ಅದನ್ನ ಖಂಡಿತವಾಗ್ಲೂ ನೀವೇನ್ ಮಾಡ್ತೀರಾ? ಖಂಡಿತವಾಗ್ಲೂ ಅದನ್ನೇ ಕಲ್ತ್ಕೊಂಡೋಗಿ ಬರೀತೀರಾ. ಸೊ ಇಲ್ಲಿ ಏನ್ ಕೇಳಿದಾನೆ ಇಷ್ಟೇ ಕಲ್ತ್ಕೊಳ್ಳಿ ಸಾಕು. ಯಾವ್ದೇ ಟೆಕ್ಸ್ಟ್ ಬುಕ್ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಕೊಟ್ಟಿದ್ದ, ಆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಈ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ಅಂತ ದಯವಿಟ್ಟು ಹೋಗ್ಬೇಡಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಇಷ್ಟನ್ನೇ ಬರೀರಿ ಸಾಕು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ, ಇದಕ್ಕೆ, ಆಯ್ತಾ? ಸೊ ಇದನ್ನ ನೀವು ಕಲ್ತ್ಕೋಬೇಕು, ಹುಡುಕಿ. ಕಾಂಪಿಟೇಷನಲ್ ಕಾಂಪ್ಲೆಕ್ಸಿಟಿ ಮತ್ತೆ ಕಂಪ್ಯಾರಿಸನ್ ಆಫ್ ಡೈರೆಕ್ಟ್ ಕಾಂಪಿಟೇಷನ್ ಅಂಡ್ FFT ಅಲ್ಗಾರಿಥಮ್ ನೀವು ಹುಡುಕೋಬೇಕಲ್ಲ, ಟೆಕ್ಸ್ಟ್ ಅಲ್ಲಿ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಪಾರ್ಟ್ ಗೆ ಈ ಸ್ಟಾರ್ ಮಾರ್ಕ್ ಆಗ್ತಾ ಇದೀನಿ ನೋಡಿ, ಈ ಪರ್ಟಿಕ್ಯುಲರ್ ಪಾರ್ಟ್ ಸ್ಟಾರ್ ಮಾರ್ಕ್ ಆಗ್ತಾ, ಇನ್ನೊಂದು ಆಗ್ತಾ ಇದೀನಿ ಸ್ಟಾರ್. ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ ಗೆ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ನೋಡಕ್ ಹೋಗ್ಬೇಡಿ. ಏನ್ ನೋಡಕ್ ಹೋಗ್ಬಾರ್ದು? ಟೆಕ್ಸ್ಟ್ ಬುಕ್ ನ. ಇಲ್ಲೇನ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದೆಯಲ್ಲ, ಇಷ್ಟನ್ನೇ ಓದ್ಕೊಳ್ಳಿ, ಇಷ್ಟನ್ನೇ ಹಾಕಿ ಸಾಕು, ಇಷ್ಟೇ ಕೇಳಿರೋದಲ್ಲಿ. ಅದಕ್ಕೆ ಒಂದು ಡೈರೆಕ್ಟ್ ಆಗಿ ಆನ್ಸರೇ ಬರೆದ ನಿಮ್ಗೆ, ಕರೆಕ್ಟಾ? ಯಾ. ಸೊ ನಾವು ಲೆಟ್ ಮೀ ಕಮ್ ಟು ದಿ ಅದರ್ ಕ್ವಶನ್ ಪೇಪರ್. ಇನ್ನೊಂದು ತಗೋತೀನಿ, 17 EC 52. ಸೊ ಇದು ಸ್ವಲ್ಪ ಬೇರೆ ಇದೆ ಸಿಲೆಬಸ್, ಅಂದ್ರೆ ನಿಮ್ಗೆ 3, 4, 5 ಅಲ್ಲಿ ಸ್ವಲ್ಪ ಸಿಲೆಬಸ್ ಬೇರೆ ಆಗುತ್ತೆ. ಥರ್ಡ್ ಮಾಡ್ಯೂಲ್ ಏನ್ ಪ್ರಾಬ್ಲಮ್ ಇಲ್ಲ. ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ 1, 2, 3 ಮಾಡ್ಯೂಲ್ ನಂಬರ್ 1, 2 and 3 ಆರ್ ಸೇಮ್. ಬಟ್ 4 and 5 ಸ್ವಲ್ಪ ಚೇಂಜ್ ಇದೆ. ಸೊ 4 and 5 ದಯವಿಟ್ಟು ಓದ್ಬೇಡಿ ಅಷ್ಟೇ. ಸೊ 4 and 5 ದಯವಿಟ್ಟು ಓದಕ್ಕೆ ಹೋಗ್ಬೇಡಿ. Only 1, 2 and 3 ಓದಿ. If you are referring 17 EC 52, please do try to practice 1, 2 and 3. That is model number 1, 2 and 3, right? So ಇದ್ರಲ್ಲೂ ಸ್ವಲ್ಪ ಡಿಸ್ಕಷನ್ಸ್ ಮಾಡೋಣ. ಓಕೆ, ಯಾ. ಯಾ. ಸೊ ಸಿ ಹಿಯರ್ ನಮ್ಗೆ 3 ಮತ್ತೆ 4 ಅಲ್ವಾ? ಸೊ 3 ಮತ್ತೆ 4ರಲ್ಲಿ ಏನಾಗಿದೆ ಅಂದ್ರೆ, ಸೊ ನಿಮ್ಗೆ ಈ ಕ್ವಶನ್ಸ್ ಎಲ್ಲ ಇಲ್ಲ, ಇದು ಇಲ್ಲ. ಪಾರ್ಸೆವಲ್ಸ್ ಥಿಯರಮ್ ನಿಮ್ಗೆ ಇರಬೇಕು ಎಲ್ಲೋ. ಸೊ I guess I have taught you. I don't remember, but no, I guess Parseval's theorem ಇಲ್ಲ ಅನ್ಸುತ್ತೆ. I'll recheck it once. Okay, I'm sorry. Yeah. ಸೊ ನಾವು ಬರೀ ಸೇವ್ ಮೆಥಡ್, ಆಡ್ ಮೆಥಡ್ ಮತ್ತೆ ನಮ್ಗೆ DIT ಮತ್ತೆ DIF ಬೇಕು. ಸೊ ಇದರಲ್ಲಿ ಸೇವ್ ಮೆಥಡ್ ಒಂದು ಏನ್ ಕ್ವಶನ್ ಕೊಟ್ಟಿದ್ದಾನೆ, ಸೊ ಈ ತರ ಕೊಟ್ಟಿದ್ದಾನೆ ಸೇವ್ ಮೆಥಡ್ಗೆ. ಸೊ ಇದಕ್ಕೆ ನಾನೇನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮತ್ತೊಮ್ಮೆ ನೋಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಪ್ರತಿ ಒಂದಕ್ಕೂ ಒಂದು ಹೇಗೆ ಲಾಸ್ಟ್ ಸ್ಕೀಮ್ ಅಲ್ಲಿ ಕೊಟ್ಟಿದ್ದ ಹಂಗೆ ಇಲ್ಲೂ ಕೊಟ್ಟಿರ್ತಾನೆ, ಏನು ಬದಲಾವಣೆ ಇಲ್ಲ, ರೈಟ್? ಯಾ. And then here you can see that this is overlap add method, ರೈಟ್? ಇವನು n ಪಾಯಿಂಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಅಂತ ಹೇಳಿದಾನೆ ಇಲ್ಲಿ. ಸೊ ಇದೊಂದು ಕ್ವಶನ್ ನಾವು ಕ್ಲೀನ್ ಆಗಿ ನೋಡ್ಕೊಳ್ಳೋಣ, ಓಕೆನಾ? ಸೊ n ಪಾಯಿಂಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಅಂತ ಹೇಳಿರೋದ್ರಿಂದ 8 ಪಾಯಿಂಟ್ ಅಂತಾನು ಹೇಳಿಲ್ಲ. ಸೊ ಇದೊಂದು ನಾವು ಚೆಕ್ ಮಾಡೋಣ, ಓಕೆ?
and then here you can see, so ನಮಗೆ DIT-FFT algorithm, DIT-FFT ಮತ್ತೆ DIF-FFT module number 3 ಅಲ್ಲಿ ಇದ್ದಿತ್ತು, separate ಆಗಿತ್ತು, and it was not clubbed with any of the modules, right? Yeah, for it is module number 2 ಜೊತೆ club ಆಗಿದೆ, right? Yeah. So see here you can see compute the 8-point DFT of the sequence using declination in time FFT algorithm, DIT-FFT. Declination in time FFT ಅಂತ ತಕ್ಷಣ ಯಾವುದು ಅಂತ ಅನ್ಕೋಬೇಡಿ, DIT-FFT ನೇ. DIT stands for declination and time, right? You should know the abbreviation. So ನಿಮ್ಗೆ abbreviation ಗೊತ್ತಾಗಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. So declination in time ಅಂತ ತಕ್ಷಣ ಇದು ಯಾವ್ದಪ್ಪ ಇದು declination in time ಅಂತ ಕೇಳ್ತದಾನೆ ಅಂತ ತಲೆಗೆ ಹೋಗೋಂಗೆ ಏನು ಯೋಚನೆ ಮಾಡೋದು ಬೇಕಾಗಲ್ಲ. It is DIT only. DIT stands for declination in time. DIF stands for declinational frequency. ನಾವೇನ್ ಅನ್ಕೋತೀವಿ, declinational frequency ಕೊಟ್ಟಿದ ತಕ್ಷಣ ಓ ಇದ್ಯಾವ್ದಪ್ಪ ಅನ್ಕೋಬಹುದು. ಇಲ್ಲ, it is DIF-FFT and declination in time is DIT-FFT. ಇದನ್ನ ಫಸ್ಟ್ ಹೇಳ್ತಾ ಇದೀನಿ, ಎಲ್ಲರೂ ಹೆಂಗ್ ಕೊಟ್ರು ನೀವು ಬರೆಯಂಗಿರ್ಬೇಕು, ಅದಕ್ಕೆ ಎಲ್ಲಾ ತರನು ನೋಡ್ಕೊಳ್ಳಿ ಅಂತ ಹೇಳೋದು, ರೈಟ್? ಯಾ. And here you can see that, yeah, this is also ಆ ತರ ಕ್ವಶನ್ ನಾವೀಗೇನ್ ಡಿಸ್ಕಸ್ ಮಾಡಿದ್ವಲ್ಲ ಲಾಸ್ಟ್ ಅಲ್ಲಿ, ಇದೇ ತರ ಕ್ವಶನ್. ಸೊ ಇದಕ್ಕೆ ಅಲ್ಲೆಂಗ್ ಬರೆದಿದ್ದಾನೋ ಹಾಗೆ ಬರೀತೀರಾ, fine. And here you can see that this question is asked in declination in frequency. ನೋಡಿ ಈ ಕ್ವಶನ್ ಇಲ್ಲೂ ಕೇಳಿದ್ದಾನೆ. ಸೊ ಈ ಕ್ವಶನ್ ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ, ಎಷ್ಟು ಮಾರ್ಕ್ಸ್ ಕೊಡ್ತಾನೆ, ಸೊ ಹೇಗೆ ಡಿವಿಷನ್ ಮಾಡಿದ್ದಾನೆ ಅಂತೆಲ್ಲ ನೋಡಿದೀವಿ. ಸೊ ನಾವೀಗ ಯಾವ ಕ್ವಶನಿಗೆ ನೋಡ್ಬೇಕು, ಎ ಕ್ವಶನಿಗೆ ನೋಡೋಣ ಅಂತ, ಅಂಡ್ 4C ಕ್ವಶನ್ ನೋಡೋಣ, ಮತ್ತೆ 5A ಕ್ವಶನ್ ನೋಡೋಣ, ಓಕೆನಾ? ಯಾ. ಸೊ ಲೆಟ್ ಮೀ ಕಮ್ ಟು ದಿಸ್, ಓಕೆ? ಯಾ. ಸೊ ಇಲ್ಲಿ ಈ ತರದ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ ಈ ತರ ಕ್ವಶನ್ ನಿಮ್ಗೆ ಸಾಮಾನ್ಯವಾಗಿ ಬಂದಿಲ್ಲ. ಇದೇನು ಅಂತಂದ್ರೆ x1 of n and x2 of n 4-point circular convolution of the sequence ಅಂತ ಕೇಳಿದ್ದಾನೆ. ಸೊ ಎರಡು ಸೀಕ್ವೆನ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ x of n is equal to x1 of n circular convolution of x2 of n ಅದನ್ನ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಏನ್ ರಿಸಲ್ಟ್ ಬರುತ್ತೆ ಅದಕ್ಕೆ DIT-FFT ಮಾಡ್ಬೇಕು. ಸೊ ಇದನ್ನ ಚೆಕ್ ಮಾಡೋಣ ಅಂತೆ. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಹವರ್ಡ್ 3C and 4C ನೋಡೋಣ, ಓಕೆನಾ? I'll just move here. Yeah, okay. 3C and 4C. 3C and 4C ಅಂದ್ರೆ ಎಲ್ಲಿ 3C ಇದೆ? Here, yeah. ಸೊ 3C ಏನ್ ಹೇಳಿದಾನೆ ನೋಡಿ, ನಿಮ್ಗೆ ಒಂದು ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ ನೋಡಿ. ಇಷ್ಟಕ್ಕೆ 2 ಮಾರ್ಕ್ಸ್ ಹೇಳಿದಾನೆ, ಹೌದಾ? ಇಲ್ಲಿ ನೋಡ್ಬೋದು 2 ಮಾರ್ಕ್ಸ್ ಹೇಳಿದ್ದಾರೆ ಅವರು. ನೋಡಿ ಒಂದೊಂದು ಸ್ಟೆಪ್ ಕೇಳಕ್ಕೂ ಒಂದು ಮಾರ್ಕ್ಸ್ ಬರ್ದಿದ್ದಾರೆ, ಅದನ್ನ ಕ್ಲೀನ್ ಆಗಿ ನೀವು ನೋಡ್ಕೋಬೇಕು. ನೀವು ಯಾವ್ದೋ ಮಾರ್ಕ್ಸ್ ನ ಇನ್ಯಾವುದಕ್ಕೂ ಕನೆಕ್ಟ್ ಮಾಡಬೇಡಿ, ಕರೆಕ್ಟ್ ಆಗಿ ನೀವು ಸ್ಕೇಲ್ ಅಲ್ಲಿ ಇಟ್ಕೊಂಡು ನೋಡಿ ಯಾವ ಸ್ಟೆಪ್ಗೆ ಅದು 2 ಮಾರ್ಕ್ಸ್ ಹಾಕಿದ್ದಾನೆ ಅಂತ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಯಾ. ಸೊ ದಿಸ್ ಇಸ್ H of n ಏನು, m ಏನು, ಮತ್ತೆ ನಿಮ್ಗೆ x of n ಏನ್ ಕೊಟ್ಟಿದ್ದಾನೆ, ಮತ್ತೆ ಇಲ್ಲಿ ನೋಡಿ ಪ್ಯಾಡಿಂಗು ಸೇರ್ಸಿದ್ದಾನೆ, ರೈಟ್? ಫಾರ್ H of n ಎಷ್ಟು ಪ್ಯಾಡ್ ಮಾಡ್ಬೇಕು ನೀವು ಅಂತಾನು ಸೇರ್ಸಿದ್ದಾನೆ ಅವನು, ಆ ಸ್ಟೆಪ್ಪುನು ಇಲ್ಲೇ ಸೇರ್ಸ್ಕೊಂಡಿದ್ದಾನೆ. ಪ್ಲಸ್ ಅವ್ನು ಏನ್ ಮಾಡಿದ್ದಾನೆ, n is equal to 6 ಅಂತ ಹೇಳಿದ್ದಾನೆ. ಸೊ ನಾವು ಎಲ್ ವ್ಯಾಲ್ಯೂ ಕಂಡುಹಿಡಿಯೋದನ್ನು ಸೇರ್ಸಿದ್ದಾನೆ. ಏನೇನ್ ಸೇರ್ಸ್ತಾನೆ ಇಲ್ಲಿ, H of n ಬರ್ದಿದ್ದಾನೆ, x of n ಬರ್ದಿದ್ದಾರೆ, ಅಂಡ್ H of n ಗೆ ಅವನು 1 2 3 I'm sorry, the evaluator, I'm sorry, 1 2 3 0 0 0. ಸೊ ಅದ್ರದ್ದು ಎಷ್ಟು ಪ್ಯಾಡ್ ಮಾಡಬೇಕು ಅಂತ ಅವರು ಸೇರಿಸಿದ್ದಾರೆ. ಅಂಡ್ m ಏನು ಅಂತಾನು ಹೇಳಿದ್ದಾರೆ, m ಅಂದ್ರೆ ಲೆಂತ್ ಆಫ್ H of n, ಮತ್ತೆ n is equal to 6 ಅಂತಾನು ಹೇಳಿದ್ದಾನೆ, ಅಂಡ್ l plus m minus 1 ಅಂತ ಹೇಳಿದ್ದಾನೆ. In the scheme of valuation, the V2 people have told like this, right? Yeah, n is equal to l plus m minus 1. So wherein l plus m minus 1 wherein l is equal to n minus m plus 1 ಇದನ್ನು ಮಾಡಿದ್ದಾರೆ. ಸೊ ಇಷ್ಟು ಸೇರಿಸಿ 2 ಮಾರ್ಕ್ಸ್ ಹೇಳಿದ್ದಾರೆ, ರೈಟ್? ಸೊ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ಇದಿಷ್ಟು ನೀವು ಬರೆದ್ರೆ 2 ಮಾರ್ಕ್ಸ್ ಸಿಗತ್ತೆ. ಸೊ ಯಾವ್ಯಾವ್ದು 2 ಮಾರ್ಕ್, ಯಾವ್ಯಾವ್ದು ಬರೆದ್ರೆ 2 ಮಾರ್ಕ್ಸ್ ಅಂತ ನಿಮಗೆ ಗೊತ್ತಾಗಿದೆ, ರೈಟ್? ಅಂಡ್ ಇನ್ ದಿಸ್ ಕ್ವೆಶ್ಚನ್ ಪೇಪರ್, ಸೊ ಡಾಟಾ ಬ್ಲಾಕ್ಸ್, ಸೊ ಡಾಟಾ ಬ್ಲಾಕ್ಸ್ ಅಂದ್ರೆ ಏನಾಗಿದೆ, ಡಾಟಾ ಬ್ಲಾಕ್ಸ್ ಡಿವಿಷನ್ ಸೇರಿಸಿದ್ದಾರೆ, ಮತ್ತೆ ನಿಮ್ಗೆ ಏನ್ ಮಾಡಿದ್ದಾರೆ, ಡಾಟಾ ಬ್ಲಾಕ್ಸ್ ಡಿವಿಷನ್ ಮತ್ತೆ y1 y2 y3 ಅಂದ್ರೆ x1 of n ಅಂಡ್ y1 y2 y3 ಏನ್ ಹೇಳಿದಾನೆ ನೋಡಿ, ಎಲ್ಲಾನು ಕೊಟ್ಟಿದ್ದಾನೆ. ಸೊ ನಿಮ್ಗೆ ಡಾಟಾ ಬ್ಲಾಕ್ಸ್ ಅಂದ್ರೆ ಏನು, ನಿಮ್ಗೆ ಒಂದು ಸಬ್ ಡಿವಿಷನ್ ಮಾಡ್ಕೊಂಡು ಅದಕ್ಕೆ zeros ನ ಪ್ಯಾಡ್ ಮಾಡೋದು. ನಿಮ್ಗೆ ಗೊತ್ತಲ್ವಾ, ಇದು ಆಡ್ ಮೆಥಡ್ ಕ್ವಶನ್ ಇರೋದ್ರಿಂದ, ಸೊ ನಿಮ್ಗೆ ಅವರು ಏನ್ ಮಾಡ್ಕೊಂಡು ಸೇವ್ ಮೆಥಡ್ ಕ್ವಶನ್ ಇರೋದ್ರಿಂದ ಸ್ಟಾರ್ಟಿಂಗ್ 2 0 ಪ್ಯಾಡ್ ಮಾಡ್ತೀರಾ. ಎಷ್ಟು zeros ಪ್ಯಾಡ್ ಮಾಡ್ತೀರಾ? ಸೊ ನಿಮಗೆ m-1 zeros ನ ಸ್ಟಾರ್ಟಿಂಗ್ ಪ್ಯಾಡ್ ಮಾಡ್ತೀರಾ, ಮತ್ತೆ ಎಲ್ಲಿಗೆ ನೀವು ಡಿವೈಡ್ ಮಾಡ್ತೀರಾ, ಮತ್ತೆ ತಿರ್ಗಾ ಏನ್ ಮಾಡ್ತೀರಾ, m-1 ವ್ಯಾಲ್ಯೂಸ್ ಆಫ್ ದಿ x1 of n ಬಿಗಿನಿಂಗ್ ಅಲ್ಲಿ ತಗೋತೀರಾ, ಮತ್ತೆ ತಿರ್ಗಾ l 4n ಡಿವೈಡ್ ಮಾಡ್ತೀವಿ, ಅದನ್ನ ಬರ್ಕೊಳ್ತೀರಾ. ಇದು ನಿಮ್ಗೆ ಗೊತ್ತು, ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಈ ಡಾಟಾ ಬ್ಲಾಕ್ಸ್ ಕನ್ಸ್ಟ್ರಕ್ಷನ್ ಮತ್ತೆ ಈ y1 of n y2 of n y3 of n ಕಂಡುಹಿಡಿಯೋಕೆ ಅವನು ಏನ್ ಮಾಡಿದಾನೆ, 4 ಮಾರ್ಕ್ಸ್ ಅನ್ನ ಹೇಳಿದಾನೆ.
ಸೊ ಇದಿಷ್ಟಕ್ಕೆ 4 ಮಾರ್ಕ್ಸ್ ಅನ್ನ ಹೇಳಿದಾನೆ. ಸೊ ಯಾವ್ದಕ್ಕೆ ಎಷ್ಟು ವೇಟೇಜ್ ಅಂತ ನೋಡ್ಕೊಳ್ಳಿ. 4 ಮಾರ್ಕ್ಸ್ ನ ಹೇಳಿದಾನೆ. ಸೊ ಇದು 4 ಮಾರ್ಕ್ಸ್, ಓಕೆನಾ. ಅಂಡ್ ಇದು y ಆಫ್ ಎನ್ ರಿಸಲ್ಟೆಂಟ್ ಕಂಡಿಡಿ. ಓಕೆ, ಯಾವ ರಿಸಲ್ಟೆಂಟ್? ಅದೇ ಸೇಮ್. ಯಾ, ಓಕೆ. ಸೊ ಸೇವ್ ಮೆಥಡ್ ರಿಸಲ್ಟೆಂಟ್ ಅವ್ನು ಏನ್ ಹೇಳಿದಾನೆ, ಸೇವ್ ಮೆಥಡ್ ಪ್ರಕಾರ ಅಂತ ನಿಮಗೆ ತುಂಬಾ ಈಸಿ. ಬಟ್ ರೈಟ್, ಸೇವ್ ಮೆಥಡ್ ರಿಸಲ್ಟೆಂಟ್ ನಿಮ್ಗೆ ತುಂಬಾ ಈಸಿ ಅಲ್ವಾ. ಸೊ ಕಂಡಿಡಿಯೋಕೆ ಅಟ್ ದ ಲಾಸ್ಟ್. ಸೊ ಅದನ್ನ ಕಂಡಿಡಿಯೋದಕ್ಕೆ ನಿಮ್ಗೆ ಅವನು 2 ಮಾರ್ಕ್ಸ್ ಅನ್ನ ಹೇಳಿದಾನೆ. ರೈಟ್, ಯಾ, ಎಸ್ ಟೋಲ್ಡ್ ಯು 2 ಮಾರ್ಕ್ಸ್ ಫಾರ್ ದಟ್. ರೈಟ್, ನೀವೇನ್ ಮಾಡ್ಬೇಕು, ವೆರಿ ಫಸ್ಟ್ m-1 ವ್ಯಾಲ್ಯೂಸ್ ಡಿಸ್ಕಾರ್ಡ್ ಮಾಡ್ತೀರಾ ಅಂತ. I'm sorry, very first m- values na discard ಮಾಡಿ ಅಂತ ಹೇಳಿದಾನೆ. So that is what's the process for your y of n ಕಂಡುಹಿಡಿಯೋದಕ್ಕೆ for with respect to overlap save method. So ಅದು ನಿಮಗೆ ಹೇಳಿಕೊಟ್ಟಿದ್ದೀನಿ. So ಅದಕ್ಕೆ 2 marks ನ ಇಟ್ಟಿದ್ದಾನೆ. Right, this is how he's divided the marks. And let me come to this particular. I don't want to waste much time. Yeah, okay. So ಇಲ್ಲೂ ಅಷ್ಟೇ ನೋಡಿ, h of n padding ಆಮೇಲೆ ಯಾ. ಸೊ ದಟ್ ಇಸ್ n is equal to l plus m minus 1 ಕಂಡುಹಿಡಿಯೋದು. ಮತ್ತೆ ಇಲ್ಲೇನ್ ಮಾಡಿದಾನೆ ನೀವು ಕ್ಲೀನ್ ಆಗಿ ನೋಡಬಹುದು. ಸೊ x1 of n x2 of n ಕನ್ಸ್ಟ್ರಕ್ಷನ್ ಸೇರಿಸಿ ಅವನು 2 ಮಾರ್ಕ್ಸ್ ನ ಹೇಳಿದಾನೆ. ರೈಟ್, ಹಿಯರ್ ಇಸ್ ಟೋಲ್ಡ್ x1 of n x2 of n ಕನ್ಸ್ಟ್ರಕ್ಷನ್ ಸೇರಿಸಿ 2 ಮಾರ್ಕ್ಸ್ ನ ಹೇಳಿದಾನೆ. ಇದಿಷ್ಟು ಸೇರಿಸಿ 2 ಮಾರ್ಕ್ಸ್ ನ ಹೇಳಿದಾನೆ. ಮತ್ತೆ ಈ ಕನ್ಸ್ಟ್ರಕ್ಷನ್ y1 of n and y2 of n ಕನ್ಸ್ಟ್ರಕ್ಷನ್ 4 marks and the resultant finding out is 2 marks. Right, so that is leading you to 8 marks. Right, ಸೊ ಸಿ ಇವಾಗ ಇದು ಕ್ವಶನ್ DIT-FFT ಕ್ವಶನ್. ಸೊ ಇದಕ್ಕೊಂದು ಏನ್ ಮಾಡಿದಾನೆ ನೋಡಿ, ಈ ತರ ಕಂಪ್ಲೀಟ್ ಡಯಾಗ್ರಾಮ್ ಬರ್ದಿದ್ದಾನೆ. ಸೊ ಹೇಗೆ ಡಯಾಗ್ರಾಮ್ ಬರಿಬೇಕಂತ ನಿಮ್ಗೆ ಇಲ್ಲಿ ಗೊತ್ತಾಗಿದೆ, ಕರೆಕ್ಟಾ. ಸೊ ಈ ತರನೇ ನೀವು 8 ಪಾಯಿಂಟ್ DIT-FFT ಡಯಾಗ್ರಾಮ್ ಬರಿಬೇಕು. ಸೊ ಎಲ್ಲ ಮರ್ಜ್ ಆದಾಗ ಬರೆಯೋ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಇನ್ಪುಟ್ ಇರಬೇಕು. ಇನ್ಪುಟ್ ಏನು, x(0) to x(7). ಸೊ x(0) to x(7) ಇನ್ಪುಟ್ ಏನು, ಬಿಟ್ ರಿವರ್ಸ್ ಆರ್ಡರ್ ಅಲ್ಲಿ ಇರಬೇಕು. ಮತ್ತೆ ಇನ್ಪುಟ್ ವ್ಯಾಲ್ಯೂಸ್ ಏನಂತ ಬರೀಬೇಕು. ಸೊ x(0) ಅಂತ ಬರೆದ್ರೆ ಅದ್ರದ್ದು ಎಷ್ಟು 2, x(4) ಅಂತ ಬರೆದ್ರೆ -1, x(2) ಅಂತ ಬರೆದ್ರೆ 2, x(6) ಅಂತ ಬರೆದ್ರೆ -2, x(1) ಅಂತ ಬರೆದ್ರೆ 2. ಆ ತರ ಬಿಟ್ ರಿವರ್ಸ್ ಆರ್ಡರ್ ಅಲ್ಲಿ ಬರೆದು ಇಲ್ಲೇನ್ ಮಾಡ್ತೀರಾ ಅಂದ್ರೆ ನೀವು ಔಟ್ಪುಟ್ಸ್ ಅನ್ನ ಬರೀತೀರಾ. ರೈಟ್, you're supposed to write the outputs. ಆಮೇಲೆ ಇದ್ಯಾವುದಪ್ಪ ಅಂತ ಅಂದ್ರೆ ನಿಮ್ಗೆ ಒಮೆಗಾ 8 to the power of 2 ಮತ್ತೆ ಒಮೆಗಾ 8 to the power of 0. ರೈಟ್, ಯಾ, ಒಮೆಗಾ 8 to the power of 2 and ಒಮೆಗಾ 8 to the power of 0. ಮತ್ತೆ ಇಲ್ಲೇನಾಗ್ತಾ ಇದೆ ಅಂದ್ರೆ ಇಲ್ಲಿ ಒಮೆಗಾ 8 to the power of 0 to 3. ರೈಟ್, ಸೊ ನಾನು ಕೆಲವೊಂದ್ ಕಡೆ ಒಮೆಗಾ 8 to the power of 1 ಅಂತ ಹೇಳ್ಬಿಟ್ಟಿದ್ದೀನಿ 4 point DFT. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಟ್. ಇಟ್ ಇಸ್ ಒಮೆಗಾ 8 to the power of what I can say the 2. ರೈಟ್, ಒಮೆಗಾ 8 to the power of 2 ಅದು, ಓಕೆನಾ. ಯಾ, ಒಮೆಗಾ 8 to the power of 2. ಸೊ ನಾನು ಕೆಲವೊಂದ್ ಕಡೆ ಒಮೆಗಾ 8 to the power of 1 ಅಂತ ಎಲ್ಲಾರು ಹೇಳಿದ್ರೆ ಐ ಆಮ್ ವೆರಿ ಮಚ್ ಸಾರಿ. ಇಟ್ ಇಸ್ ಒಮೆಗಾ 8 to the power of 2. ರೈಟ್, ಐ ಜಸ್ಟ್ ರಿಮೆಂಬರ್ಡ್ ಇಟ್ ನೌ. ಆಯ್ತಾ, ಈ ತರನೇ ಡ್ರಾಯಿಂಗ್ಸ್ ಬರುತ್ತೀರಾ. ಸೊ ಈ ಡ್ರಾಯಿಂಗ್ಗೆ 8 ಮಾರ್ಕ್ಸ್ ಅನ್ನ ಹೇಳಿದಾನೆ. ರೈಟ್, ಅಂಡ್ ಹೌ ಇಸ್ ಟೆಲಿಂಗ್ 8 ಮಾರ್ಕ್ಸ್ ಅಂತಂದ್ರೆ ನಿಮಗೆ ಡಯಾಗ್ರಾಮ್ 2 ಮಾರ್ಕ್ಸ್ ಇದೆ. ಯಾವ ಡಯಾಗ್ರಾಮು, ಈ ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಇದೆ. ಈ ಸ್ಟೇಜ್ ಕಾಂಪಿಟೇಷನ್ ಕೂಡ 2 ಮಾರ್ಕ್ಸ್ ಇದೆ. ಮತ್ತೆ 3 stages into 2 marks which is equal to 6 marks. ರೈಟ್, ಸೊ ಈ ಸ್ಟೇಜ್ ಕಾಂಪಿಟೇಷನ್ ಅಂದ್ರೆ ಹೆಂಗೆ, 2 point DFT ಸಪರೇಟ್ ಆಗಿ ಬರೀಬೇಕು. ಇಲ್ಲಿ ಈಕ್ವೇಶನ್ಸ್ ಬರೀಬೇಕು. v11 of 0, v11 of 1, v11 of 2, ಇದೆಲ್ಲ v11 of 0, v11 of 1, v12 of 0, v12 of 1 ಇದೆಲ್ಲ ಇಲ್ಲಿ ಈಕ್ವೇಶನ್ ಬರೀಬೇಕು. ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ಮತ್ತೆ ರಿಸಲ್ಟೆಂಟು ಬರೀಬೇಕು. ಸೊ ಅದಕ್ಕೆ ಅವನೇನ್ ಹೇಳ್ತಿದ್ದಾನೆ, 2 ಮಾರ್ಕ್ಸ್ ಹೇಳ್ತಿದ್ದಾನೆ. ಸೊ 2 point DFTಗೆ 2, 4 point DFTಗೆ 2, 8 point DFTಗೆ 2. ಸೊ ಅದಕ್ಕೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಹೋಲ್ ಟೋಟಲ್ ನಿಮ್ಗೆ ಏನ್ ಹೇಳಿದಾನೆ, ಹೋಲ್ ಟೋಟಲ್ ನಿಮಗೆ 6 ಮಾರ್ಕ್ಸ್ ಹೇಳಿದಾನೆ. ಪ್ಲಸ್ ಈ ಕಂಪ್ಲೀಟ್ ಡಯಾಗ್ರಾಮ್ಗೂ 2 ಮಾರ್ಕ್ಸ್ ಇಟ್ಟಿರೋದು. ಸೊ ಈ ಕಂಪ್ಲೀಟ್ ಡಯಾಗ್ರಾಮ್ಗೆ 4 ಮಾರ್ಕ್ಸ್ ಇಟ್ಟಿಲ್ಲ, ಬಿಕಾಸ್ ಇದು 8 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ಗೆ 2 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ. ಈ ಇಷ್ಟಕ್ಕೂ ಎಷ್ಟು ಇಟ್ಟಿದ್ದಾನೆ, 6 ಇಟ್ಟಿದ್ದಾನೆ. ಸೊ ಗೊತ್ತಾಯ್ತಲ್ಲ ಈ ಸ್ಟೇಜ್ ಕಾಂಪಿಟೇಷನ್ ಹೆಂಗೆ ಅಂತ. ಡ್ರಾಯಿಂಗ್, ಎಕ್ಸ್ಪ್ಲನೇಷನ್, equation, writing the output, writing the equation, simplifying that equation and the resultant. Right, yeah. So now here you can see that. So ಇದು ಅಷ್ಟೇ ನೋಡಿ, 2 n to the power of 2, 256 to the power of 2. ಈ ಕ್ವಶನ್ಗೆ ಇದೇ ಫಾಲೋ ಮಾಡಿ ವಿತೌಟ್ ಪೇನ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನ್ ಬರ್ದಿದ್ದಾನೆ ಅದನ್ನೇ ದಯವಿಟ್ಟು ಬರ್ರಿ, ಬೇರೆ ಯಾವುದು ಬೇಡ. ಓಕೆ, and next coming on to what I can say 6A question. ಇದು ಲಾಸ್ಟ್ ಮಾಡೋಣ ಬೇಗ. ಸೊ 6A ಕ್ವಶನ್ ಬಂದ್ಬಿಟ್ಟು ನೋಡಿ 1 2 3 4 5 6 7 8 10+1 ಕ್ವಶನ್ ನೋಡಿ ಸೇಮ್. ಇದನ್ನ ನಿಮ್ಗೆ 8 ಮಾರ್ಕ್ಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಕ್ವಶನ್ ಕ್ಲೀನ್ ಆಗಿ ನೋಡ್ಕೊಳ್ಳಿ. 8 ಮಾರ್ಕ್ಸ್ ಕ್ವಶನ್ ಕೊಟ್ಟಿರೋದ್ರಿಂದ ನಿಮ್ಗೆ ಅವ್ನು ಏನಾಗಿದೆ ಅಂತಂದ್ರೆ, ಸೊ ನಿಮ್ಗೆ ಅವನು ಈ ಡಯಾಗ್ರಾಮ್ಗೆ ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ. ಯಾ,
ಈ ಕಂಪ್ಲೀಟ್ ಡಯಾಗ್ರಾಮ್ಗೆ ಅವನು 2 ಮಾರ್ಕ್ಸ್ ಅನ್ನ ಇಟ್ಟಿದ್ದಾನೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದಟ್ ಫಾರ್ ಕಾಂಪ್ಯೂಟೇಷನ್ ಫಾರ್ ಈ ಸ್ಟೇಜ್ ಕಾಂಪಿಟೇಷನ್ ಅವನು ಏನ್ ಮಾಡಿದಾನೆ 2 ಮಾರ್ಕ್ಸ್ ನ ಇಟ್ಟಿದ್ದಾನೆ. ಸೊ 2 ಸ್ಟೇಜಸ್ಗೆ 2 ಮಾರ್ಕ್ಸ್ ಇಟ್ ಇಸ್ ಈಕ್ವಲ್ ಟು 6 ಮಾರ್ಕ್ಸ್. ಸೊ ಈ 5A ಕ್ವಶನ್ಗೆ ಏನ್ ಹೇಳಿದಾನೆ ಅದು 6Aಗೂ ಅಪ್ಲಿಕೇಬಲ್ ಆಗುತ್ತೆ. ಬಿಕಾಸ್ ಆಸ್ ಇಟ್ ಇಸ್ ಅ 8 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸೊ 5A ಕ್ವಶನ್ಗೆ ಅವ್ನು ಇಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾನೆ ಡಯಾಗ್ರಾಮ್ ಈ ಸ್ಟೇಜ್ ಕಾಂಪಿಟೇಷನ್ ಅದೆಲ್ಲಾನು ನಿಮ್ಗೆ 6Aಗೂ ಅಪ್ಲಿಕೇಬಲ್ ಆಗುತ್ತೆ ವಿತೌಟ್ ಫೇಲ್, ರೈಟ್? ಯಾ. ಸೊ ನಾವು ಕಮಿಂಗ್ ಆನ್ ಟು ದ 6B ಕ್ವಶನ್ ಏನ್ ಹೇಳಿದಾನೆ x1 of n into x2 of n ಏನ್ ಹೇಳಿದಾನೆ ನೀವು ಇದು ಮಾಡಿ ಅಂತ ಅಂದ್ರೆ ಸರ್ಕ್ಯುಲರ್ ಕನ್ವಲ್ಯೂಷನ್ ಕಂಡುಹಿಡಿದು ಯೂಸಿಂಗ್ DIT-FFT ಅಂತ. ಅದಕ್ಕೆ ಅವನು ಏನ್ ಮಾಡಿದಾನೆ ಅಂತ ಅಂದ್ರೆ ನಿಮಗೆ ಅವನು ಟೋಟಲು ಲೈಕ್ ಏನ್ ಮಾಡಿದಾನೆ ಈ ತರ ಸಾಲ್ವ್ ಮಾಡಿ ಅಂತ ಹೇಳಿದಾನೆ. ನೋಡಿ x2 ಒಂದು ಸಪ್ರೇಟ್ ಆಗಿ ಮಾಡಿದಾನೆ, x2 ಸಪ್ರೇಟ್ ಆಗಿ ಮಾಡಿದಾನೆ, x1 ನೋಡಿ ಸಪ್ರೇಟ್ ಆಗಿ 4.DFT ಫೈಂಡ್ ಔಟ್ ಮಾಡಿದ್ದಾರೆ, x2 ಸಪ್ರೇಟ್ ಆಗಿ 4.DFT ಫೈಂಡ್ ಔಟ್ ಮಾಡಿದ್ದಾರೆ. y of k ಏನ್ ಮಾಡಿದಾನೆ ಅಂತಂದ್ರೆ ಸೊ ದಟ್ ಇಸ್ ವಾಟ್ ಐ ಕ್ಯಾನ್ ಸೇ ಹಿಯರ್ x1 of k into x2 of k. x1 of k into x2 of k ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಡೂ ಯೂಸಿಂಗ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಪ್ರೋಸೆಸ್. ಸೊ ಅದರಲ್ಲಿ ನಿಮ್ಗೆ ಏನ್ ರಿಸಲ್ಟೆಂಟ್ ಬಂದಿದೆ ಈ ರಿಸಲ್ಟೆಂಟ್ ಬಂದಿದೆ. ಸೊ ಈ ರಿಸಲ್ಟೆಂಟ್ಗೆ ಅವನು ಏನ್ ಮಾಡಿದಾನೆ ಅಂತ ಅಂದ್ರೆ ನಿಮ್ಗೆ ಅವನು ಈ ರಿಸಲ್ಟೆಂಟ್ ಇಟ್ಕೊಂಡು y of k ರಿಸಲ್ಟೆಂಟ್ ಇಟ್ಕೊಂಡು ಅದಕ್ಕೆ ತಿರ್ಗಾ 4.DFT ನ ಮಾಡಿದ್ದಾರೆ. ಸೊ ಏನ್ ಮಾಡಿದ್ದಾರೆ x1 of k ಮತ್ತೆ x2 of k DFT ಇದೆಯಲ್ಲ ಈ ಕಂಪ್ಲೀಟ್ ಎರಡು ಡಯಾಗ್ರಾಮ್ಗೂ 4 ಮಾರ್ಕ್ಸ್ ಇಟ್ಟಿದ್ದಾನೆ. ಈ y of k ಗೆ 1 ಮಾರ್ಕ್ಸ್ ಇಟ್ಟಿದ್ದಾನೆ, ಇದಕ್ಕೆ 2 ಮಾರ್ಕ್ಸ್ ನ ಇಟ್ಟಿದ್ದಾನೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೋದು ಸರ್ಕ್ಯುಲರ್ ಕನ್ವಲ್ಯೂಷನ್ ಪ್ರೋಸೆಸ್ ಇದೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ x1 of n into x1 of n x of k ಕಂಡುಹಿಡ್ಕೊಂಡು ಮತ್ತೆ ಮಾಡೋದು. ಐ ಹ್ಯಾವ್ ಟೋಲ್ಡ್ ಯು ಯೂಸಿಂಗ್ ಮೆನಿ ಆಫ್ ದ ಮೆಥಡ್. ಯಾವುದು ಕಾನ್ಸೆಂಟ್ರಿಕ್ ಸರ್ಕಲ್ ಮೆಥಡ್ ಹೇಳಿದೀವಿ, DFT IDFT ಮೆಥಡ್ ಹೇಳಿದೀವಿ, ಅದೇ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಅದೆರಡೂ ಹೇಳಿದೀವಿ. ಬಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೀವು DIT-FFT ಮಾಡ್ಬೇಕಾಗಿರೋದ್ರಿಂದ ನಿಮ್ಮ ಕಾನ್ಸೆಂಟ್ರಿಕ್ ಸರ್ಕಲ್ ಪ್ಲಸ್ DFT IDFT ಮೆಥಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ ಮುಖಾಂತರನೇ x1 of k ಕಂಡುಹಿಡ್ಕೊಂಡಿದ್ದಾರೆ. ಐ ಆಮ್ ಸಾರಿ DIT-FFT ಮುಖಾಂತರನೇ x1 of k ಕಂಡುಹಿಡ್ಕೊಂಡಿದ್ದಾರೆ, DIT-FFT ಮುಖಾಂತರನೇ x2 of k ಕಂಡುಹಿಡ್ಕೊಂಡಿದ್ದಾರೆ, ಮತ್ತೆ y of k is equal to x1 of k into x2 of k ನ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ನಮ್ಗೆ ಈ ರಿಸಲ್ಟೆಂಟ್ ಸಿಕ್ಕಿದೆ. ಈ ರಿಸಲ್ಟೆಂಟ್ಗೆ ತಿರ್ಗಾ DIT-FFT ಕಂಡುಹಿಡಿದ್ದಾರೆ. ಸೊ ನಿಮ್ಗೆ ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಅಂದ್ರೆ x1 of k and x2 of k ಟು ಫೈಂಡ್ ದಟ್ ಯೂಸಿಂಗ್ DIT-FFT ಗೆ ಜಾಸ್ತಿ ವೇಟೇಜ್ ಇದೆ. y of k ಕಂಡುಹಿಡಿಯೋದಕ್ಕೆ ಓನ್ಲಿ 1 ಮಾರ್ಕ್ಸ್ ನ ಕೊಟ್ಟಿದ್ದಾನೆ x1 of k into x2 of k ಕಂಡುಹಿಡಿಯೋಕ್ಕೆ. ಮತ್ತೆ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ ಅದೇ ಯಾವುದು y of k ನ ಇಟ್ಕೊಂಡು DIT-FFT ಮಾಡೋಕ್ಕೆ ಓನ್ಲಿ 2 ಮಾರ್ಕ್ಸ್ ನ ಹೇಳಿದ್ದಾನೆ, ರೈಟ್? I guess you got to know about this and this is what is I was about to tell you, right? ನಾನು ಏನಕ್ಕೆ ಹೇಳಿದೆ ಅಂದ್ರೆ ಬಹಳಷ್ಟು ಜನ ಇನ್ನು ಸ್ಕೀಮ್ ಆಫ್ ರಿವ್ಯಾಲ್ಯೂಯೇಷನ್ ನೋಡಿರೋದೇ ಇಲ್ಲ. ಬಹಳಷ್ಟು ಜನ ಏನಕ್ಕೆ ಅಂದ್ರೆ ನಾವು ಈಗ ಎಕ್ಸಾಮ್ ಬರ್ದಿದ್ವಿ ಸೊ ರಿವ್ಯಾಲ್ಯೂಯೇಷನ್ ಅಂತ ಚೆಕ್ ಮಾಡ್ಕೊಳ್ಳೋರು ಇದ್ದೀರಾ, ಬಟ್ ಯಾರೂ ನಿಮ್ಮ ಫ್ಯೂಚರ್ ಪರ್ಪಸ್ ನೋಡಿರಲ್ಲ. ಸೊ ಅದಕ್ಕೆ ನಾನು ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇಸ್ ಸೆಷನ್ ಅಂಡ್ ಇಫ್ ಯು ವಾಂಟ್ ಆಲ್ ದಿಸ್ ಫೀಚರ್ ಸೊ ಇಷ್ಟೊಂದು ನಿಮಗೆ ಬೇಕಂದ್ರೆ you have to please to like, share and subscribe and share it to many more who are in need, and please to press the bell icon so that you get more and more updates with respect to this particular videos what we release. And thank you.